ನಾವು ನೋಡುವಾಗ ಇಲ್ಲಿ ದಾನಿಯೇಲ 9ನೇ ಅಧ್ಯಾಯ 24 ಮತ್ತು 27ನೇ ವಚನದಲ್ಲಿ 70 ವಾರಗಳು ಅಂದ್ರೆ 490 ವರ್ಷಗಳು ಅನ್ನತಕ್ಕಂಥದ್ದನ್ನ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತು ದಾನಿಯೇಲ 8ನೇ ಅಧ್ಯಾಯ 14ನೇ ವಚನದಲ್ಲಿ ಸಹ 230 ದಿನಗಳ ಪ್ರವಾದನೆಗಳನ್ನ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗೆ ಈಗಾಗಲೇ ಪಾಸ್ಟರ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದರೆ, ಇದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಿದ್ರೆ ತುಂಬಾ ಸಮಯ ಹಿಡಿತದೆ. ಇದು ಒಂದು ಕ್ಲಾಸ್ ಅನ್ನೇ ನಾವು ತೆಗೆದುಕೊಳ್ಬೇಕು ಎಕ್ಸ್ಪ್ಲೈನ್ ಮಾಡಕ್ಕೆ. ಹಾಗಾಗಿ ನಿಮ್ಮಲ್ಲಿ ಏನಾದ್ರು ಪ್ರಶ್ನೆ ಇರುವುದಾದ್ರೆ ನೀವು ಈ ಒಂದು ಸಂಬಂಧಪಟ್ಟ ಹಾಗೆ ನೀವು ವೈಯಕ್ತಿಕವಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಾವು ವಿವರವಾಗಿ ಕೂಲಂಕಷವಾಗಿ ನಾವು ತಿಳ್ಕೊಂಡು ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಈ 2300 ಪ್ರವಾದನೆಗಳು ಮತ್ತು 1200 ದಿನಗಳು ಯಾವ ರೀತಿಯಾಗಾಯ್ತು, ಹೇಗೆ ಆಯ್ತು ಅಂತಕ್ಕಂಥದ್ದನ್ನ ನಾನು ಒಂದು ಸಣ್ಣ ವಿವರಣೆಯನ್ನ ಕೊಡ್ತೇನೆ. ಅಂದ್ರೆ ಕ್ರಿಸ್ತ ಪೂರ್ವ, ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ 1457ರಲ್ಲಿ ಅರ್ಥಸ್ಥ ಅಂತಕ್ಕಂಥ ಒಬ್ಬ ಅರಸನು ಒಂದು ಯೆರೂಸಲೇಮ್ ಪಟ್ಟಣಕ್ಕೆ ಆಜ್ಞೆಯನ್ನ ಕೊಡ್ತಾನೆ. ಏನು? ಜೀರ್ಣೋದ್ಧಾರ ಮಾಡೋದಕ್ಕೋಸ್ಕರವಾಗಿ, ಅಂದ್ರೆ ದೇವಸ್ಥಾನವನ್ನ ಕಟ್ಟಲಿಕ್ಕೋಸ್ಕರವಾಗಿ. ಅಲ್ಲಿಂದ ಆ ಒಂದು ಜೀರ್ಣೋದ್ಧಾರ ಕ್ರಿಸ್ತಪೂರ್ವ 457ರಲ್ಲಿ ಪ್ರಾರಂಭಗೊಂಡು ಕ್ರಿಸ್ತ ಶಕ 300 ಅಂದ್ರೆ 34, ಕ್ರಿಸ್ತ ಶಕ 34 ಎಲ್ಲಿ ತನಕ ಬರ್ತಕ್ಕಂಥದ್ದಾಗಿದೆ ಇದು ಅಂದ್ರೆ ಕ್ರಿಸ್ತನು ಸಾಯುವಂತ ಸಮಯಕ್ಕೆ, ಅಂದ್ರೆ ಸ್ಟೆಫೆನನ ಕೊಲೆ ಆಗುವ ತನಕ ಬರ್ತದೆ. ಎಲ್ಲಿಂದ? 457 ಕ್ರಿಸ್ತ ಪೂರ್ವದಿಂದ 34 ಕ್ರಿಸ್ತ ಶಕದವರೆಗೂ 70 ವಾರಗಳು ಕಳೀತದೆ. 70 ವಾರಗಳು ಅಂದ್ರೆ 7 1 ವಾರ ಅಂತಕ್ಕಂಥದ್ದು ನಮಗೆ ಸತ್ಯವೇದದಲ್ಲಿ ಇರ್ತದೆ. 1 ವರ್ಷಗಳು, 1 ದಿನ 1 ವರ್ಷಕ್ಕೆ ಸಮಾನ ಅಂತಕ್ಕಂಥದ್ದನ್ನು 70 ವಾರಗಳು ಬರ್ತದೆ. ಮತ್ತು ಈ ಸ್ಟೆಫೆನನ ಕೊಲೆ ಅಂದ್ರೆ ಕ್ರಿಸ್ತ ಶಕ 34ರಲ್ಲಿ ಸ್ಟೆಫೆನನ ಕೊಲೆ ಆದ ನಂತರ 538 ಅಂದ್ರೆ ಕ್ರಿಸ್ತ ಶಕ 538 1200 ದಿನಗಳು ಇಲ್ಲಿ ಪ್ರಾರಂಭವಾಗ್ತದೆ. ಅಂದ್ರೆ 457ರಿಂದ ಮತ್ತು ಕ್ರಿಸ್ತ ಶಕ 334ರಿಂದ 1844 ಎಲ್ಲಿ 1844 ಅಕ್ಟೋಬರ್ 22 ಯೇಸು ಕ್ರಿಸ್ತನ ಮರಣವನ್ನ ಕಾದ್ಕೊಂಡಿರ್ತಕ್ಕಂಥ ಒಂದು ನಿರಾಶೆಯ ದಿನ ಅನ್ನುವಂಥ ಗ್ರೇಟ್ ಡಿಸಪಾಯಿಂಟ್ ಡೇ ಅಲ್ಲಿದ್ದಾನೆ. ಅಂದ್ರೆ ಈಗಲೂ ಸಹ ಈ 1844ರಿಂದ ನಾವು ಯೇಸು ಕ್ರಿಸ್ತನ ಮರಣವನ್ನ ಕುರಿತು ನಾವು ಕಾಯ್ಕೊಂಡಿರ್ತಕ್ಕಂಥ ದಿನಗಳವರೆಗೂ ನಮ್ಗೆ ಈ ಒಂದು ಪ್ರವಾದನೆ ನೆರವೇರ್ತಾ ಇದೆ. ಈಗಾಗಲೇ ಇದೆಲ್ಲ ನೆರವೇರಿದೆ, ಹೌದಲ್ಲ? ಆದ್ರೆ ನಾವು ಕ್ರಿಸ್ತನ ಮರಣವನ್ನ ಕುರಿತು ನಾವು ಎದುರು ನೋಡ್ತಾ ಇದ್ದೇವೆ. ಆ ಒಂದು ಕುರಿತು ಇಲ್ಲಿ ಪ್ರವಾದನೆಯ ಒಂದು ನೆರವೇರಿಕೆಯ ಕಾಲಾವಧಿ ಅನ್ನುವಂಥದ್ದನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತೆ ಇದು ದೇವರ ಅಸ್ತಿತ್ವದ ಮೇಲೆಯೂ ಮತ್ತು ಇತಿಹಾಸದ ಮೇಲಿನ ಆತನ ಹಿಡಿತಗಳನ್ನ ದೃಢಪಡಿಸ್ತದೆ. ಯಾವುದು? ಈ ಪ್ರವಾದನೆಗಳು. ಆದ್ರೆ ನಾವು ಆತನ ಮೇಲೆ ನಾವು ಏನ್ ಮಾಡ್ಬೇಕಾಗಿದೆ? ಸಂಪೂರ್ಣವಾಗಿ ಭರವಸೆ ಅಂತಂದ್ರೆ ನಾವು ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ಬೇಕು ಅಂತಂದ್ರೆ, ಈಗ ಕಾನಾನ್ ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ರಿಗೆ ಅಲ್ಲಿ ವಾಗ್ದಾನ ಮಾಡಿದ್ರು ದೇವರು. ಏನಂತ? ನಿಮಗೆ ಹಾಲು ಜೇನು ಹರಿಯುವಂತ ಒಂದು ಕಾನಾನ್ ದೇಶವನ್ನ ನಾನು ನಿಮ್ಮನ್ನ ಸೇರಿಸ್ತೀನಿ ಎಂಬುದಾಗಿ. ಆ ಒಂದು ಪ್ರವಾದನೆಯನ್ನ ಈಗ ಅವರು ಎಷ್ಟೇ ಒಂದು ಕಠಿಣವಾದ ಮನಸ್ಸುಗಳನ್ನ ಮಾಡ್ಕೊಂಡಾಗ್ಲಿಯೋ, ಅವ್ರು ಎಷ್ಟೇ ದೇವರಿಗೆ ವಿರುದ್ಧವಾದಂತ ಕೆಲಸಗಳನ್ನು ಮಾಡಿದಾಗ್ಯೂ ದೇವರು ಅದನ್ನೆಲ್ಲ ಸಹಿಸಿಕೊಂಡು ಅವರನ್ನು ಶಿಕ್ಷೆ ಮಾಡುತ್ತಾ, ಅವರಿಗೆ ಬುದ್ಧಿಯನ್ನು ಕಲಿಸುತ್ತಾ ಏನ್ ಮಾಡ್ಕೊಂಡು ತಾಳ್ಮೆಯಿಂದ ಆತನ ಏನ್ ಮಾಡ್ತಾನೆ? ತನ್ನ ಒಂದು ಪ್ರವಾದನೆಯನ್ನು ನೆರವೇರಿಸುವುದನ್ನ ಇಲ್ಲಿ ನೋಡ್ತೀವಿ. ಓಕೆ, ಎರಡನೇ ಮತ್ತೊಂದು ಪಾಠಕ್ಕೆ ನಾವು ಬೇಗ ಸಮಯ ಅಭಾವ ಇರುವುದರಿಂದ ನಾವು ಜಾಸ್ತಿ ಸಮಯವನ್ನು ನಾವು ತೆಗೆದುಕೊಳ್ಳೋದು ಬೇಡ. ಓಕೆ, ಈಗಾಗಲೇ ನಾವು ಪಾಠ ದೇವರು ಆಶೀರ್ವದಿಸುವನು ಎಂಬುದಾಗಿ ಪಾಸ್ಟ್ರೆ. ಇದು ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ನೀವು ಈಗ ಇರುವುದಕ್ಕಿಂತಲೂ ಇನ್ನೂ 1000ದಷ್ಟಾಗುವಂತೆ ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆ ಶುಭವನ್ನು ಅನುಗ್ರಹಿಸುವನು ಎಂಬುದಾಗಿ. ಇಲ್ಲಿ ದೇವರು ಆಶೀರ್ವಾದ ಮಾಡುವುದನ್ನ, ದೇವರು ಆಶೀರ್ವದಿಸುವಂತ ದೇವರು ಅನ್ನೋದನ್ನ ಇಲ್ಲಿ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿರೋದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಇಸ್ರಾಯೇಲರಿಗೆ ಯಾವ ಒಂದು ಆಶೀರ್ವಾದವು ಸಿಕ್ಕತು? ಯಾವ ರೀತಿಯಾಗಿ ಇಸ್ರಾಯೇಲರನ್ನು ದೇವರು ಆಶೀರ್ವದಿಸುತ್ತಾ ಬಂದನು ಎಂಬುದಾಗಿ ಒಂದು ಪ್ರಶ್ನೆ ಬರ್ತದೆ. ಖಂಡಿತವಲ್ಲ. ಯಾಕಂದ್ರೆ ನಾವು ಮುಖ್ಯವಾಗಿ ನಾವು ಒಂದನ್ನ ನಾವು ತಿಳ್ಕೊಳ್ಬೇಕು. ಈ ಆಶೀರ್ವಾದ ಅನ್ನುವಂಥ ವಿಷಯವನ್ನ ನಾವು ನೋಡುವಾಗ ಅಲ್ಲಿ ಬಹಳ ಈ ಒಂದು ನಿಟ್ಟಿನಲ್ಲಿ ನಾವು ಕಾಣ್ತೇವೆ ಯಾವ ರೀತಿಯಾಗಿ ದೇವರು ಇವ್ರನ್ನ ನಡೆಸಿದನೋ, ಆಶೀರ್ವಾದಕರವಾದಂತ ಜೀವಿತವನ್ನ ನಡೆಸನೋ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣ್ತೇವೆ. ಓಕೆ, ದೇವರು ನೆರವೇರಿಸನು ಅಂತಕ್ಕಂಥ ನಾವು ಪ್ರವಾದನೆಯನ್ನು ನಾವು ಕಲ್ತ್ಕೊಂಡು ಇಲ್ಲಿ 40 ವರ್ಷಗಳು ಪ್ರಯಾಸ ಯಾತ್ರೆ ಸಮಯದಲ್ಲಿ ದೇವರು ಅವರನ್ನ ಆಶೀರ್ವಾದ ಮಾಡ್ದ. ಅಂದ್ರೆ ಕಷ್ಟದಲ್ಲಿ ಅವ್ರು ಕೆಲವು ಸಾರಿ ಜೀವನದಲ್ಲಿ ಏಳು ಬೀಳು ಆಗ್ತದೆ. ಅದ್ರ ಬಗ್ಗೆ ಒಂದು ವಾಕ್ಯನ ಓದಿಸ್ಬಿಡೋಣ. ಖಂಡಿತವಾಗ್ಲು ಯಾರಾದ್ರೂ
ನೆಹೆಮಿಯನು 9ನೇ ಅಧ್ಯಾಯ 21ನೇ ವಚನವನ್ನ ಓದ್ಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ನೆಹೆಮೀಯನ ಗ್ರಂಥ 9ನೇ ಅಧ್ಯಾಯ 20ನೇ ವಚನ 21ನೇ ವಚನ. ಓಕೆ, ಯಾರಾದ್ರೂ ಓದ್ತೀರಾ? ಬಾಯಾರಿದಾಗ ಅವರಿಗೆ ನೀರನ್ನು ಕೊಟ್ಟಿ 40 ವರ್ಷ ಅವರನ್ನು ಅರಣ್ಯದಲ್ಲಿ ಸಾಕುತ್ತಾ ಇದ್ದಿ. ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ಅವರ ಬಟ್ಟೆಗಳು ಜೀರ್ಣವಾಗಲಿಲ್ಲ, ಕಾಲುಗಳು ಬಾತು ಹೋಗಲಿಲ್ಲ. ಓಕೆ, ಅಂದ್ರೆ ಈ ದೇವರು ಎಷ್ಟು ಆಶೀರ್ವಾದ ಕೊಟ್ಟಿದ್ದಾರೆ ಅಂತಂದ್ರೆ 40 ವರ್ಷ ಅವ್ರು ನಡೆದಿದ್ದಾರೆ. ಒಂದು ದಿನನೂ ಅವ್ರ ಕಾಲುಗಳು ಬಾತ್ಕೊಳ್ಳಲಿಲ್ಲ. ಅವರು ಹಾಕಿಕೊಂಡು ಬಂದಂತ ಬಟ್ಟೆಗಳು ಅದು ಹರಿದು ಹೋಗಲಿಲ್ಲ. ಚಪ್ಪಲಿಗಳು ಏನಾಗ್ಲಿಲ್ಲ, ಅವು ಸವಿಲಿಲ್ಲ. ಅವ್ರಿಗೆ ಬೇಕಾದಂತ ಆಹಾರನು ಕೊಟ್ರು, ಅವ್ರಿಗೆ ಬೇಕಾದಂತ ನೀರನ್ನು ಒದಗಿಸಿಕೊಟ್ರು, ಕಹಿಯಾದ ನೀರನ್ನು ಸಿಹಿಯಾಗಿ ಪರಿವರ್ತನೆ ಮಾಡಿದ್ರು. ಈ ರೀತಿಯಾಗಿ ದೇವರು ಏನ್ ಮಾಡ್ತಾ ಇದ್ದಾನೆ, ಪ್ರತಿಯೊಂದೊಂದು ಹಂತದಲ್ಲಿಯೂ ಸಹ ಅವರು ಆಶೀರ್ವದಿಸ್ತಾ ಬರೋದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಆಶೀರ್ವದಿಸಲ್ಪಟ್ಟರು ಜನಗಳು ಎಂಬುದಾಗಿ ನೋಡುವಾಗ ಇಲ್ಲಿ ನೋಡಿ, ಅವರು ತಮ್ಮ ಒಂದು ಆ ದೇವರು ಆಶೀರ್ವದಿಸಿದ್ರು ಎನ್ನುವುದಕ್ಕೆ ಎಂತ ಒಂದು ಆ ಮಂಜೂಷವನ್ನ ಸಂತೋಷಭರಿತವಾಗಿ ತೆಗೆದುಕೊಂಡು ಅವರು ಹೋದ ಸ್ಥಳಗಳೆಲ್ಲ ಹೋಗ್ತಕ್ಕಂಥದ್ದು. ಮತ್ತು ಅವರು ಗುಡಾರಗಳನ್ನ ಹಾಕೊಳ್ಳುವಂತ ಶೈಲಿ ಹೇಗಿತ್ತು ಅಂತಂದ್ರೆ ಬಹಳ ವಿಭಿನ್ನವಾಗಿತ್ತು. ಮನೆ ಕಟ್ಟುವ ವಿಷಯದಲ್ಲಿ ಗುಡಾರಗಳನ್ನ ಹಾಕುವಂತ ಸಮಯದಲ್ಲಿ ನೋಡಿ ಎಷ್ಟು ಆಶೀರ್ವದಿಸಲ್ಪಟ್ಟಿದ್ದಾರೆ ಇಸ್ರಾಯೇಲ್ ಜನಗಳು. ಕಾಡಿನಲ್ಲಿ ಬಂದಾಗ ಆ ಒಂದು ಈ ಸುಮಾರು ಯಾವ ಸ್ಥಳದಲ್ಲಿ ಅವ್ರು ಬಂದಿದ್ರು ಅನ್ನುವಂತ ಏನಾದ್ರು ಒಂದು ಐಡಿಯಾ ಏನಾದ್ರು ಇದೆಯಾ? ಆ ಪಾಠದ ಬಗ್ಗೆ ನಾವು ಆಲ್ರೆಡಿ ಕಲ್ತಿದೀವಿ ಪಾಸ್ಟ್ರೆ. ಕಾದೇಶ್ ಬರ್ನೇಯ. ಕಾದೇಶ್ ಬರ್ನೇಯ ಅನ್ನೋದು ಆ ಸಿಟಿ ಎಂಟರ್ ಆಗೋದಕ್ಕೆ ಮುಂಚಿತವಾದಂತ ಒಂದು ಸ್ಥಳ ಕಾದೇಶ್. ಅದ್ರ ಬಗ್ಗೆ ಏನಾದ್ರು ನೀವು ಒಂದು ಅಭಿಪ್ರಾಯ ತಿಳಿಸ್ತೀರಾ? ಕಾದೇಶ್ ಬರ್ನೇಯ, ಈಗ ಕಾದೇಶ್ ಬರ್ನೇಯದ ಒಂದು ಮ್ಯಾಪ್ ನ ನೀವು ಹಾಕಿ ನಾವು ಅದ್ರ ಮೂಲಕವಾಗಿ ನಾವು ಇಲ್ಲಿ ನಾವು ಈ ಒಂದು ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ. ಕಾದೇಶ್ ಬರ್ನೇಯ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಈ ಕಾದೇಶ್ ಬರ್ನೇಯದ ಬಗ್ಗೆ ನಾವು ಹೇಳ್ಬೇಕಾದ್ರೆ, ಕಾದೇಶ್ ಬರ್ನೇಯ ಅಂತಕ್ಕಂಥ ನೋಡಿ ಈ ಒಂದು ಪಾಠ ಅಲ್ಲಿ ನೋಡಿ ಅಲ್ಲ, ಕಾದೇಶ್ ಬರ್ನೇಯ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆರೋ ಮಾರ್ಕ್ ನಿಮ್ಗೆ ತೋರಿಸ್ತಾ ಇದ್ದೀನಿ, ಕಾಣ್ತಾ ಇದೆ. ಇದು ಕಾದೇಶ್ ಬರ್ನೇಯ ಅಂತಕ್ಕಂಥದ್ದು ಒಂದು ಸ್ಥಳ. ಇಸ್ರಾಯೇಲರು ಅಂದ್ರೆ ಕಾನಾನ್ ದೇಶ ಎಲ್ಲಿಗೆ ಹೋಗ್ಬೇಕಾಗಿತ್ತು ಅವರು? ನೋಡಿ ಇಲ್ಲಿ ಮೇಲಿದೆ ನೋಡಿ, ಕಾದೇಶ್ ಬರ್ನೇಯದಿಂದ ಮೇಲಿದೆ ಕಾನಾನ್ ದೇಶ, ಇಲ್ಲಿ ಬಂದಿದೆ. ಇಲ್ಲಿ ಅವ್ರು ಬರ್ಬೇಕಾಗ್ತಕ್ಕಂಥದ್ದು. ಅವ್ರು ನೇರವಾಗಿ ಇಲ್ಲಿ ಬರ್ಬೋದಾಗಿತ್ತು ನೋಡಿ. ಇಲ್ಲಿಂದ ಈ ಒಂದು ಪಟ್ಟಣದಿಂದ ನೇರವಾಗಿ ನೋಡಿ ಇಲ್ಲಿ ಬರ್ಬೋದಾಯ್ತು. ಎಲ್ಲಿಗೆ? ಕಾದೇಶ್ ಬರ್ನೇಯ ಅಂದ್ರೆ ಕಾನಾನ್ ದೇಶಕ್ಕೆ ದೇವರು ವಾಗ್ದಾನ ಮಾಡಿರ್ತಕ್ಕಂಥ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗಿದ್ದಾರೆ ನೋಡಿ, ಈ ಹ್ಯಾರೋ ಮಾರ್ಕ್ ನಿಮ್ಗೆ ಕಾಣ್ತಾ ಇದೆಯಾ? ಇಲ್ಲಿಂದ ಹೋಗಿ ಏನ್ ಮಾಡ್ತಾ ಇದ್ದಾರೆ, 40 ವರ್ಷ ಅಲ್ಲಲ್ಲೇ ಸುತ್ತಿದ್ದಾರೆ ಚೆನ್ನಾಗಿ. ಈ ಮ್ಯಾಪ್ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಏನಂದ್ರೆ, ಕೆಲವು ಸಾರಿ ನಾವು ದಿಕ್ ತಪ್ಪಿಬಿಡ್ತೇವೆ, ದಾರಿ ಅಲ್ಲಲ್ಲೇ ಸುತ್ತಾ ಇರ್ತೇವೆ, ದಾರಿ ಗೊತ್ತಿಲ್ಲದೆ. ಹಾಗೆ ಈ ಇಸ್ರಾಯೇಲರು ಈ ಐಗುಪ್ತ ದೇಶದಿಂದ ಬಂದವರು ನೇರವಾಗಿ ಈ ಒಂದು ಸ್ಥಳಕ್ಕೆ ಹೋಗ್ಬಿಟ್ಟಿದ್ದಾರೆ. 40 ದಿನದೊಳಗೆ ಕಾನಾನ್ ದೇಶವನ್ನು ಸೇರ್ಕೊಳ್ಬೋದಾಗಿತ್ತು. ಆದ್ರೆ ಅವ್ರು ಏನ್ ಮಾಡಿದ್ದಾರೆ, ದಾರಿಯನ್ನ ನೋಡಿ ಈ ರೂಟ್ ಹೋಗಿದ್ದಾರೆ. ಇಲ್ಲಿಂದ ಹೋಗಿ ಅವ್ರು ಸುತ್ತಾ ಇದ್ದಾರೆ. ಇಲ್ಲಿಂದ ಹೋಗ್ತಾರೆ, ಇಲ್ಲಿಗೆ ಬರ್ತಾರೆ, ಈ ಕಡೆಯಿಂದ ಹೋಗಿ ಈ ಕಡೆ ಬರ್ತಾರೆ. ಕೊನೆಯದಾಗಿ ಒಂದು ಪಾಯಿಂಟ್ ಬಂದು ನಿಂತ್ಕೊಂಡಿದ್ದಾರೆ. ಎಲ್ಲಿ ಅಂದ್ರೆ ಕಾದೇಶ್ ಬರ್ನೇಯಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಈ ಕಾದೇಶ್ ಬರ್ನೇಯ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟ್ ಕೆಲವು ಈ ಕಾದೇಶ್ ಬರ್ನೇಯದಲ್ಲಿ ನಡೆದಂತ ಘಟನೆಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾದೇಶ್ ಬರ್ನೇಯ ಈ ಒಂದು ಸ್ಥಳದಲ್ಲಿ ಅಬ್ರಹಾಮನ್ ಏನ್ ಮಾಡ್ತಾನೆ, ಅಮಾಲೇಕ್ಯರ ಮೇಲೆ ಅವನು ಜಯ ಗಳಿಸಿದ್ದನ್ನ ನಾವು ನೋಡ್ತೀವಿ. ಆದಿಕಾಂಡ ಪುಸ್ತಕದಲ್ಲಿ ಖಂಡಿತವಾಗಿ ಆದಿಕಾಂಡ ಪುಸ್ತಕದಲ್ಲಿ ಆ ಒಂದು ಅಬ್ರಹಾಮನು ಆದಿಕಾಂಡ 14ನೇ ಅಧ್ಯಾಯ 7ನೇ ವಚನದಲ್ಲಿ ಈ ಒಂದು ಕಾದೇಶ್ ಬರ್ನೇಯ ಬಗ್ಗೆ ಅಲ್ಲಿ ಕೊಡಲ್ಪಟ್ಟಿದೆ. ಇಂಥ ಒಂದು ಸ್ಥಳದಲ್ಲಿ ಅವನು ಅಮಾಲೇಕ್ಯರ ಮೇಲೆ ಜಯ ಗಳಿಸಿ ಅಲ್ಲಿ ದೇವರಿಗೆ ಒಂದು ಯಜ್ಞವೇದಿಯನ್ನು ಕಟ್ಟಿ ಅಲ್ಲಿ ಆರಾಧನೆ ಮಾಡುವಂತ ಈ ಸ್ಥಳದಲ್ಲಿ ಈ ಇಸ್ರಾಯೇಲ್ರು ಏನ್ ಮಾಡ್ತಾ ಇದ್ದಾರೆ, ದೇವರಿಗೆ ಗುಣಗುಟ್ಟುವುದನ್ನ ನಾವು ನೋಡ್ತೇವೆ. ಮತ್ತೆ ಈ ಸ್ಥಳದಲ್ಲಿ ಹಾಗರಳು ಯಾವಾಗ ಒಂದು ಸಾರಳು ಹಾಗರಳನ್ನ ಮನೆಯನ್ನು ಬಿಟ್ಟು ಹೊರಗಡೆ ಹಾಕ್ತಾಳೆ, ಅಲ್ಲಿ ಹಾಗರಳು ಆ ಮರುಭೂಮಿಯಲ್ಲಿ ಸುತ್ತುತ್ತಾ ಈ ಒಂದು ಕಾದೇಶ್ ಬರ್ನೇಯ ಅನ್ನಂತ ಒಂದು ಸ್ಥಳಕ್ಕೆ ಬರ್ತಾಳೆ. ಅಲ್ಲಿ ಅವಳು ದೇವರನ್ನ ಕಂಡ್ಕೊಂಡು ಎಲ್ಲವನ್ನು ನೋಡುವಂತ ದೇವರು ಎಂಬುದಾಗಿ ದೇವರಿಗೆ ಒಂದು ಹೆಸರನ್ನು ಕೊಡೋದನ್ನು ಸಹ ನಾವು ಈ ಒಂದು ಸ್ಥಳದಲ್ಲಿ ನೋಡ್ತೀವಿ. ಅದು ಎಲ್ಲಿ ಅಪ್ಪ ಅಂದ್ರೆ ಇದೇ ಒಂದು ಕಾದೇಶ್ ಒಂದು ಬರ್ನೇಯ ಸ್ಥಳದಲ್ಲಿ. ಆದಿಕಾಂಡ 16ನೇ ಅಧ್ಯಾಯ 14ನೇ ವಚನದಲ್ಲಿ ಈ ಎಲ್ಲಾ ವಾಕ್ಯಗಳನ್ನ ಬರ್ಕೊಳ್ಳಿ. ಯಾಕಂತಂದ್ರೆ ಇದು ಮುಂದೆ ನಾವು ಈ ಪಾಠಗಳನ್ನ ಹೆಚ್ಚಾಗಿ ಕಲಿತಾ ಹೋದಾಗ ಈ ಎಲ್ಲಾ ವಾಕ್ಯಗಳು ನಿಮ್ಗೆ ಒಂದು ಅನುಕೂಲ ಆಗ್ತದೆ ನಿಮ್ಗೆ ಕಲಿಯೋದಕ್ಕೋಸ್ಕರ. ಈ ಒಂದು ಕಾದೇಶ್ ಬರ್ನೇಯ ಅನ್ನಂತ ಸ್ಥಳದಲ್ಲೇನೆ ಅವಳು ದೇವರು ಎಲ್ಲವನ್ನು ನೋಡುವಂತ ದೇವರು ಎಂಬುದಾಗಿ ದೇವರಿಗೆ ಒಂದು ಹೆಸರಿಡೋದನ್ನ ನಾವು ನೋಡ್ತೀವಿ. ಇಂಥ ಒಂದು ಅದ್ಭುತವಾದಂತ ಸ್ಥಳದಲ್ಲಿ ಇಸ್ರಾಯೇಲರು ದೇವರ ಶಕ್ತಿಯ ಬಗ್ಗೆ ಸಂದೇಹ ಪಡೋದನ್ನ ನಾವು ನೋಡ್ತೀವಿ. ನೋಡಿ ಆ ಈಗುಪ್ತ ದೇಶದಿಂದ ಆ ಕಾದೇಶ್ ಬರ್ನೇಯ ತನಕ ನಡೆಸ್ಕೊಂಡ ಬಂದಂತ ದೇವರು ಕಾನಾನ್ ದೇಶವನ್ನು ಸೇರುವುದಕ್ಕೂ ಸಹ ಮಾಡ್ತಾ ಇದ್ರು, ಅದ್ಭುತವನ್ನ ಮಾಡ್ತಾ ಇದ್ರು.
ಅಲ್ಲಿ ಅವ್ರ ದೇವರ ಶಕ್ತಿಯ ಬಗ್ಗೆ ಅವರು ಸಂದೇಹ ಪಡೋದನ್ನ ನಾವು ನೋಡ್ತೀವಿ. ಇದೇ ಇನ್ನೊಂದು ಘಟನೆ ನಡೀತದೆ. ಈ ಸ್ಥಳದಲ್ಲಿ ಮಿರಿಯಾಮಳು ಸಾಯೋದನ್ನ ನಾವು ನೋಡ್ತೇವೆ. ಮಿರಿಯಾಮಳು ಸತ್ತು ಅಲ್ಲಿ ಸಮಾಧಿ ಆಗ್ತಾಳೆ. ಮತ್ತು ಇದೇ ಒಂದು ಸ್ಥಳದಲ್ಲಿ ದೇವರು ಬಂಡೆಯೊಳಗಿಂದ ನೀರನ್ನು ಬರಮಾಡೋದನ್ನು ನೋಡ್ತೇವೆ. ಇದೇ ಸ್ಥಳದಲ್ಲಿ ಮೋಶೆಗೆ ದೇವರು ಏನ್ ಹೇಳ್ತಾರೆ, ನೀನು ಬಂಡೆಗೆ ಮಾತನಾಡು ಅಂದಾಗ ಇವನು ಈ ಒಂದು ಜನರ ಒಂದು ಸಿಟ್ಟಿನ ಮೂಲಕವಾಗಿ ಆ ಬಂಡೆಗೆ ಏನ್ ಮಾಡ್ತಾನೆ, ಹೊಡೆದು ಅದರಿಂದ ನೀರು ಬರೋದನ್ನ ನೋಡ್ತೀವಿ. ಇಂಥ ಒಂದು ಸ್ಥಳದಲ್ಲಿ ಈ ಒಂದು ಘಟನೆ, ಈ ಘಟನೆಗಳು ಈ ಒಂದು ಕಾದೇಶ್ ಬರ್ನೇಯದಲ್ಲಿ ನಡ್ಕೊಂತ ಬಂದಿತ್ತು. ಈ ಒಂದು ಘಟನೆಗಳು ನಡೆದಿತ್ತು ಅನ್ನೋದಕ್ಕೋಸ್ಕರವಾಗಿ ಇದನ್ನ ನಾನು ಹೇಳ್ತೇನೆ. ಅರಣ್ಯಕಾಂಡ 20ನೇ ಅಧ್ಯಾಯ 1ನೇ ವಚನದಲ್ಲಿ ಈ ಒಂದು ವಿಚಾರಗಳು ಕೊಡಲ್ಪಟ್ಟಿದೆ. ಈ ಸ್ಥಳದಲ್ಲಿ ದೇವರ ಈ ಒಂದು ಆದ್ರೆ ಇಂಥ ಸ್ಥಳದಲ್ಲಿ ಇವರು ಇಸ್ರಾಯೇಲ್ರು ಏನ್ ಮಾಡ್ತಾರೆ, ದೇವರಿಗೆ ಅವಿಧೇಯರಾಗಿ ನಡೆದುಕೊಳ್ಳೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಇದಕ್ಕೆ ಮುಖ್ಯವಾಗಿ ಒಂದು ವಚನ, ಒಂದು ಮುಖ್ಯವಾದಂತ ಒಂದು ವಚನನ ನಾನು ಓದಿಸ್ಬೇಕು ಅನ್ಕೊಂತೀನಿ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನನ ಓದಿ ಯಾರಾದ್ರೂ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನವನ್ನ ದಯವಿಟ್ಟು ಯಾರಾದ್ರೂ ಓದ್ತೀರಾ? ಎಫೆಸ 3:10. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ಈ ಒಂದು ವಾಕ್ಯದಲ್ಲಿ ಹೇಳ್ತದೆ, ಕ್ರೈಸ್ತ ಸಭೆಗಳಿಗೆ, ಸಭೆಯ ಮೂಲಕ ರಾಜತ್ವಗಳಿಗೆ ಯಾರ ಬಗ್ಗೆ ಗೊತ್ತಾಗ್ಬೇಕಾಗಿತ್ತು? ದೇವರ ಬಗ್ಗೆ ಗೊತ್ತಾಗ್ಬೇಕಾಗಿತ್ತು. ಇಲ್ಲಿ ದೇವರು ಕ್ಷಮಿಸುವಂತ ದೇವರು ಏನ್ ಮಾಡ್ತಾನೆ, ಈ ಜನರ ಪಾಪಗಳನ್ನು ಕ್ಷಮಿಸೋದಕ್ ನನ್ಗೆ ಆಗ್ತಾ ಇಲ್ಲ, ಇವ್ರನ್ನೆಲ್ಲರನ್ನು ನಾನು ಏನ್ ಮಾಡ್ಬಿಡ್ತೀನಿ, ನಾಶ ಮಾಡ್ಬಿಡ್ತೀನಿ ಎಂಬುದಾಗಿ ಹೇಳ್ತಾನೆ. ಆಗ ಮೋಶೆ ಅವ್ರನ್ನ ಕ್ಷಮಿಸು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ಇಲ್ಲಿ ಅರಣ್ಯಕಾಂಡ 14ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳ್ತದೆ, ಇದುವರೆಗೂ ನೀನು ಈ ಜನರ ಪಾಪವನ್ನು ಕ್ಷಮಿಸಿದ ಪ್ರಕಾರವೇ ಈಗಲೂ ಮಹಾಕೃಪೆಯಿಂದ ಇವರ ಪಾಪಗಳನ್ನು ಕ್ಷಮಿಸಬೇಕು ಎಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡೋದನ್ನ ನಾವು ಇಲ್ಲಿ ನೋಡ್ತೇವೆ. ಹೀಗೆ ಇಸ್ರಾಯೇಲರಿನ ಸುತ್ತಲಿದ್ದ ರಾಜ್ಯಗಳಿಗೆ ಏನಾಗಿತ್ತು, ದೇವರು ಐಗುಪ್ತ ದೇಶದಿಂದ ವಿಮೋಚಿಸಿಕೊಂಡು ಬಂದಂತ ದೇವರು, ಇಂಥ ದೇವರು ಏನ್ ಮಾಡ್ತಾನೆ, ಇವರನ್ನ ಕಾನಾನ್ ದೇಶಕ್ಕೆ ಕರೆದುಕೊಂಡು ಹೋಗುವಂತ ದೇವರು ಎಂಬುದಾಗಿ ಅಲ್ಲಿಂದ ಬಿಡುಗಡೆ ಮಾಡ್ಬೇಕಾದ್ರೆ ಯೆಹೋವನಿಗೆ ಅವ್ರು ಹೇಳ್ತಾರೆ. ಏನಂತ ಹೇಳ್ತಾರಪ್ಪ ಅಂತಂದ್ರೆ, ಇವ್ರನ್ನ ಕರ್ಕೊಂಡೋಗಿ ನಾವು ಹಾಲು ಜೇನು ಹರಿಯುವಂತ ಸ್ಥಳಕ್ಕೆ ನಾವು ಸೇರಿಸ್ತೀವಿ ಎಂಬುದಾಗಿ. ಇಂಥ ದೇವರು ನೀನು ಇವತ್ತು ನೀನು ನಾಶ ಮಾಡ್ತೀನಿ ಅಂದ್ರೆ ಏನಾಗುತ್ತೆ? ಇದು ಈ ಒಂದು ಈ ರೀತಿಯಾದಂತಹ ದೇವರು, ನೀನು ಕರೆದುಕೊಂಡು ಬಂದಂತ ದೇವರು ಇವರನ್ನ ನಾಶ ಮಾಡುವುದಾದ್ರೆ. ಯೋಹಾನ್ ಬೆನಕನಹಳ್ಳಿ, ನೀವು ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ಮ ಮಗು ಡಿಸ್ಟರ್ಬ್ ಮಾಡ್ತಾ ಇದೆ ನೋಡಿ. ಈಗ ನೀನು ಈ ಒಂದು ಇಸ್ರಾಯೇಲರನ್ನು ನಾಶ ಮಾಡುವುದಾದ್ರೆ, ಈಗ ಇಸ್ರಾಯೇಲರು ಬರ್ಬೇಕಾದ್ರೆ ಅನೇಕ ದೇಶಗಳು ಅಲ್ಲಿ ಅಕ್ಕಪಕ್ಕದಲ್ಲಿ ಇರೋದನ್ನ ಗೊತ್ತಾಗಿದೆ. ಅವ್ರು ಎಲ್ಲರಿಗೂ ದೇವರ ಒಂದು ಮಹಿಮೆಯ ಬಗ್ಗೆ, ನಮ್ಮ ದೇವರ ಒಂದು ಶಕ್ತಿಯ ಬಗ್ಗೆ ಅವ್ರಿಗೆ ಗೊತ್ತಾಗಿತ್ತು. ಈ ಒಂದು ಶಕ್ತಿಯುತವಾದಂತ ದೇವರು ಪ್ರವಾದನೆಯನ್ನು ನೆರವೇರಿಸುವಂತ ದೇವರು ಇವರು ಎಂಬುದಾಗಿ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಇವರು ಏನ್ ಮಾಡ್ತಾರೆ, ನೀನು ಈ ದಿನದಲ್ಲಿ ಇವರನ್ನ ಈ ರೀತಿಯಾಗಿ ಶಿಕ್ಷೆ ಮಾಡೋದಾದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿರುವಂತ ರಾಜ್ಯದ ಎಲ್ಲಾ ಜನಗಳು ಏನ್ ಮಾಡ್ತಾರೆ, ನಿನ್ನನ್ನ ದೇವರು ಇಂಥ ಅರಣ್ಯದಲ್ಲಿ ಕರ್ಕೊಂಡ್ ಬಂದು ಇವ್ರನ್ನ ಏನ್ ಮಾಡಿದ್ರು, ನಾಶ ಮಾಡಿದ್ರು. ಈ ಅರಣ್ಯಕಾಂಡ 14:16 ಹೇಳ್ತದೆ, ಯಾಕಂದ್ರೆ ಕರ್ತನು ಅವರಿಗೆ ಪ್ರಮಾಣ ಮಾಡಿದ ದೇಶಕ್ಕೆ ಜನನನ್ನು ಕರೆತರಲು ಶಕ್ತಿ ಸಾಲದ ಕಾರಣ ಆತನು ಅವರನ್ನು ಅರಣ್ಯದಲ್ಲಿ ಕೊಂದು ಹಾಕಿ ಬಿಟ್ಟನು ಎಂಬುದಾಗಿ ಅವ್ರು ನೆನ್ಸ್ಕೊಳ್ತಾರೆ. ಅದಕ್ಕೋಸ್ಕರವಾಗಿ ನೀನು ಇವ್ರನ್ನ ಏನ್ ಮಾಡ್ಬೇಕು, ಕ್ಷಮಿಸ್ಬೇಕು, ಆಶೀರ್ವಾದ ಮಾಡ್ಬೇಕು, ಸೇರಿಸ್ಬೇಕು. ಅವ್ರನ್ನ ಕ್ಷಮಿಸಲ್ಪಟ್ರೆ ಮಾತ್ರ ಇವರು ಇತರ ರಾಜ್ಯಗಳಿಗೆ ಇವರು ಬೆಳಕಾಗಿ ಇರ್ತಾರೆ. ದೇವರು ತನ್ನ ಜನರ ಮಧ್ಯದಲ್ಲಿ ಮಹಿಮೆಗೊಳ್ಳಬೇಕಾಗಿತ್ತು. ಮತ್ತು ದೇವರ ಮಹಿಮೆ ಮತ್ತು ಒಳ್ಳೆತನ, ಆತನ ಪ್ರೀತಿ ಹಾಗೂ ಶಕ್ತಿ ಈ ಜನರ ಮುಂದೆ ತೋರಿ ಬರ್ಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಅವರನ್ನು ಕ್ಷಮಿಸು ಎಂಬುದಾಗಿ ಇಲ್ಲಿ ಮೋಶೆ ಬೇಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಥ್ಯಾಂಕ್ ಯು. ಅಂದ್ರೆ ಈ ಒಂದು ಇಸ್ರಾಯೇಲರು ಪಾಳೆ ಯಾವ ತರ ಮಾಡ್ಕೊಳ್ತಿತ್ತು ಅಂದ್ರೆ, ಅಂದ್ರೆ ಕಾದೇಶ್ ಬಾರ್ನೇಯಕ್ಕೆ ಬಂದಾಗ, ಕೊನೆಯದಲ್ಲಿ ಇನ್ನೇನು ಕಾನಾನ್ ದೇಶವನ್ನ ಮುಟ್ಟಬೇಕು ಅನ್ನುವಂಥ ಸ್ಥಳಕ್ಕೆ ಬಂದಾಗ ಅವರು ಒಂದು ಪಾಳೆಯವನ್ನು ನೋಡಿದ್ದಾರೆ. ಇದು ದೇವದರ್ಶನ ಗುಡಾರ ಮಧ್ಯದಲ್ಲಿ ನೀವು ಕಾಣ್ತಾ ಇರ್ಬೋದು ಈ ಚಿತ್ರವನ್ನ. ಈ ದೇವದರ್ಶನ ಗುಡಾರ, ಇಲ್ಲಿ ಮುಖ್ಯವಾಗಿ ಈ ರೆಡ್ ಪಟ್ಟೆಗಳಿದೆ ನೋಡಿ, ಈ ರೆಡ್ಗಳು ಇವೇನಂತಂದ್ರೆ ಇವು ಗುಡಾರಗಳಿವು. ನೀವು ಬರೀ ಚಿತ್ರ ಅಂತ ತಿಳ್ಕೊಬೇಡಿ. ಇದು ದೇವರ ಒಂದು ಗುಡಾರ, ದೇವದರ್ಶನ ಗುಡಾರ
ಇಲ್ಲಿ ಯಜ್ಞವೇದಿಗಳು ಮತ್ತು ಇಲ್ಲಿ ಯಾಜಕರು ಲೇವಿಯರು, ಇಲ್ಲಿ ಲೇವಿ ಕುಲದವರು ಅಂದ್ರೆ ಆರಾಧನೆ ದೇವರ ಆರಾಧನೆ ಯಾಜಕ ಸೇವೆಯನ್ನು ಮಾಡ್ತಕ್ಕಂಥ ಈ ಲೇವಿ ಕುಲದವರು. ನಂತರ ಒಂದೊಂದು ಕುಲಗಳು 12 ಕುಲಗಳು ಇಲ್ಲಿ ಅವರವರ ಕುಲಗಳ ಪ್ರಕಾರವಾಗಿ ಈ ಡೇರೆಗಳನ್ನ ನೋಡಿ ಈ ರೀತಿಯಾಗಿ ಇಸ್ರಾಯೇಲ್ ಜನಾಂಗಗಳು ಆ ಒಂದು ಕಾದೇಶ್ ಬರ್ನಿಯ ಕೊನೆಯ ಹಂತದಲ್ಲಿ ಈ ರೀತಿಯಾಗಿ ಮಾಡ್ಕೊಂಡಿರ್ತಕ್ಕಂಥ ನಾವು ಕಾಣ್ತೇವೆ. ಹಾಗಾಗಿ ನಾವು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಒಂದು ಪಾಠದಲ್ಲಿ ನಾವು ಏನನ್ನ ನಾವು ಕಲ್ತ್ಕೊಳ್ಬಹುದು. ಕೊನೆಯದಾಗಿ ಅಂದ್ರೆ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು, ಆತನು ನಮ್ಮನ್ನ ನಡೆಸುವಂತನಾಗಿದ್ದಾನೆ. ಈ ವಾಗ್ದಾನ ಅಂತ ಹೇಳ್ಬೇಕಾರೆ ಫಸ್ಟೇ ಈ ವಾಗ್ದಾನ ಎಲ್ಲಿ ಆಯ್ತು? ಇಸ್ರಾಯೇಲ್ರು ಈ ರೀತಿಯಾಗಿ ಬರ್ತಾರೆ, ಈ ಒಂದು ಸಂತತಿಯವರು ಮುಂದೆ ಇದ್ ಮಾಡ್ತಾರೆ ಅನ್ನೋದು ಮುಂಚಿತವಾಗಿ ತಿಳಿಸಲ್ಪಟ್ಟಿತ್ತು. ಯಾರಿಗೆ? ಅಬ್ರಹಾಮನಿಗೆ. ಆದಿಕಾಂಡ 15ನೇ ಅಧ್ಯಾಯ 16ನೇ ವಚನ ಯಾರಾದ್ರೂ ಓದಿ, ಅಲ್ಲಿ ಗೊತ್ತಾಗ್ತದೆ ನಮ್ಗೆ. ಆದಿಕಾಂಡ 15ನೇ ಅಧ್ಯಾಯ 16ನೇ ವಚನವನ್ನು ಓದಿ. ನಿನ್ನ ಸಂತತಿಯವರು 4ನೇ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ಇಲ್ಲಿ ಏನ್ ಮಾಡ್ತಿದ್ದಾನೆ? ಸ್ವಲ್ಪ ಅಲ್ಲಿಂದ ಸ್ವಲ್ಪ ಮೇಲೆ ನಾವು ಓದ್ಬೇಕು. ಎಷ್ಟನೇ ವಚನ ಹೇಳಿ? 13ನೇ ವಚನದಿಂದ ಓದಿ ಸಿಸ್ಟ್ರೆ. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ, ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ನಿನ್ನ ಸಂತತಿಯವರು 4ನೇ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನು ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ಈ ವಾಕ್ಯಗಳನ್ನ ನಾವು ಓದ್ಬೇಕಾದ್ರೆ ಇದು ಅಬ್ರಹಾಮನಿಗೆ ಕೊಡಲ್ಪಟ್ಟಂತ ವಾಗ್ದಾನ ಆ ಕಾಲದಲ್ಲಿ. ಇಲ್ಲಿ ನಾವು ಫುಟ್ ನೋಟ್ ಅಲ್ಲಿ ಒಂದು ಮೈನ್ ಹೆಡ್ಡಿಂಗ್ ಅಲ್ಲಿ ನಾವು ನೋಡ್ತೀವಿ 15ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನಿಗೆ ಸಂತತಿಯನ್ನು, ಆ ಸಂತತಿಗೆ ಕಾನಾನ್ ದೇಶವನ್ನು ವಾಗ್ದಾನ ಮಾಡಿದ್ದು ಎಂಬುದಾಗಿ. ಇವ್ನ ಒಂದು ಯುದ್ಧನ ಜಯಿಸ್ಕೊಂಡು ಬರ್ಬೇಕಾದ್ರೆ ಆ ಅಬ್ರಹಾಮನ ಯೆಹೋವನ ಒಂದು ದರ್ಶನ ಉಂಟಾಗ್ತದೆ. ಅವಾಗ ಕೇಳ್ತಾನೆ, ಸ್ವಾಮಿ ನೀನ್ ನನ್ಗೆ ಏನ್ ಕೊಟ್ರೆ ಏನು? ನನಗೆ ಸಂತಾನ ಭಾಗ್ಯನೇ ಇಲ್ಲ ಅಲ್ಲ ಅಂತ ಹೇಳಿದಾಗ ಆವಾಗ ಅಲ್ಲಿ ಹೇಳ್ತಾರೆ, ನಿನ್ನ ಸಂತಾನ ಮರಳಿನಷ್ಟಾಗುವುದು, ನಕ್ಷತ್ರಗಳಷ್ಟಾಗುವುದು ನಿನ್ನ ಸಂತಾನ. ಆಗ ಆತನು ಇಲ್ಲಿ ವಾಗ್ದಾನ ಮಾಡೋದನ್ನ ನೋಡ್ತೀನಿ. 4ನೇ ತಲೆಮಾರಿನ ನಂತರ ಮತ್ತೆ ಅವರು ಈ ಜಾಗಕ್ಕೆ ಬರ್ತಾರೆ. ಅವಾಗ ಅಬ್ರಹಾಮ ಯಾವ ಜಾಗದಲ್ಲಿ ನಿಂತಿದ್ದ ಅಂದ್ರೆ ಕಾದೇಶ್ ಬರ್ನೇಯ ಅನ್ನಂತ ಒಂದು ಜಾಗದಲ್ಲಿ ಅವನು ನಿಂತ್ಕೊಂಡಿದ್ದ. ಎಂತ ಆಶೀರ್ವಾದ ಅಲ್ಲ! ಅದೇ ಆಶೀರ್ವಾದ ಇಸ್ರಾಯೇಲ್ ಜನಕ್ಕೆ ಕೊಡಲ್ಪಟ್ಟಿತ್ತು. ಇಂದು ನಮಗೂ ಸಹ ದೇವರು ಏನ್ ಮಾಡಿದಾನೆ? ಆ ಒಂದು ಆಶೀರ್ವಾದವನ್ನು ಕೊಡಲ್ಪಟ್ಟಿದ್ದಾನೆ. ಅದನ್ನ ನಾವು ಗೊಣಗುಟ್ಟದೆ, ನಾವು ಕಳ್ಕೊಳ್ಳದೆ, ನಾವು ದೇವರ ಒಂದು ಕ್ಷಮಕ್ಷಮದಲ್ಲಿ ನಾವು ಜೀವಿಸೋಣ. ಶ್ರೀಮತಿ ವೈಟಮ್ನವರು ಹೇಳ್ತಕ್ಕಂಥರಾಗಿದ್ದಾರೆ. ನಮ್ಗೆ ಒಂದು LNG ವೈಟ್ ಅವರು ದಿ ಆಫರ್ಸ್ ಲುಕ್ ಆಗಸ್ಟ್ ಪೇಜ್ ನಲ್ಲಿ ಹೇಳ್ತಾರೆ, ನಾನು ಓದ್ತೀನಿ ಅದನ್ನ. ಇಸ್ರಾಯೇಲರ ಮಕ್ಕಳ ಇತಿಹಾಸವು ನಮ್ಮ ಎಚ್ಚರಿಕೆಗಾಗಿ ಮತ್ತು ಶಿಕ್ಷಣಕ್ಕಾಗಿ ಜಗತ್ತಿನ ಅಂತ್ಯವನ್ನ ಬರಮಾಡುವಾತನ ಮೂಲಕ ಬರೆಯಲ್ಪಟ್ಟಿದೆ. ಈ ಕಡೆಯ ದಿವಸಗಳಲ್ಲಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುತ್ತಾರೋ ಅವರು ಅಂತಿಮವಾಗಿ ಪರಲೋಕದ ಕಾನಾನದೊಳಗೆ ಪ್ರವೇಶಿಸುವ ಹಕ್ಕನ್ನು ಪಡೆದುಕೊಳ್ತಾರೆ ಎಂಬುದಾಗಿ. ಇಸ್ರಾಯೇಲರಿಗೆ ಯೇಸುವಿನ ಮೂಲಕ ಹೇಳಲ್ಪಟ್ಟ ಎಚ್ಚರಿಕೆಯ ಮಾತುಗಳನ್ನು ಕೇಳಲೇಬೇಕು. ದೇವರ ಜನರು ಸದಾಕಾಲವು ತಮ್ಮ ಸಂತತಿಯ ಉದ್ದಕ್ಕೂ ಅಧ್ಯಯನ ಮಾಡುವುದಕ್ಕೂ ಮತ್ತು ಗಮನಿಸುವುದಕ್ಕೂ ಈ ಪಾಠಗಳನ್ನು ಅರಣ್ಯದಲ್ಲಿದ್ದ ಸಭೆಗೆ ನೀಡಲಾಗಿದೆ. ಅರಣ್ಯದಲ್ಲಿದ್ದ ದೇವರ ಜನರ ಅನುಭವವು ಈ ಯುಗದಲ್ಲಿರುವ ಆತನ ಜನರ ಅನುಭವವಾಗಿರುತ್ತದೆ. ದೇವ ಜನರಿಗೆ ಒಮ್ಮೆ ನೀಡಲಾದ ನಂಬಿಕೆಯನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವವರೆಗೆ ಸತ್ಯವು ಸರ್ವಕಾಲಿಕ ರಕ್ಷಣಾ ಕವಚವಾಗಿದೆ. ಆದ್ದರಿಂದ ನಾವು ನಮ್ಮನ್ನ ತಗ್ಗಿಸ್ಕೊಳ್ಳೋಣ, ನಾವು ನಮ್ಮನ್ನು ಶುದ್ಧಪಡಿಸ್ಕೊಳ್ಳೋಣ. ಯೇಸು ಕ್ರಿಸ್ತನ ಬರೋಣ ಹತ್ರವಾಗ್ತಾ ಇದೆ. ದೇವರು ಮಾಡಿರ್ತಕ್ಕಂಥ ವಾಗ್ದಾನದ ಒಂದು ಆಶೀರ್ವಾದವನ್ನ ನಾವೆಲ್ಲರೂ ಹೊಂದಿಕೊಳ್ಳುವಂತೆ ದೇವರು ಸಹಾಯ ಮಾಡಲಿ. ಈ ಒಂದು ಪಾಠದ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಏನಾದರೂ ಚರ್ಚಿಸಬೇಕಾದ ವಿಷಯ ಏನಾದ್ರು ಇದ್ರೆ ನೀವು ಕೇಳ್ಬೋದು, ಅಥವಾ ನಿಮ್ಮ ಅನಿಸಿಕೆಗಳು ಏನಾದ್ರು ಇದ್ರೆ ನೀವು ತಿಳಿಸ್ಬೋದು. ಏನಾದರೂ ಹೆಚ್ಚಿನ ವಿಷಯ ನಿಮ್ಮಲ್ಲಿ ಏನಾದರೂ ಹಂಚಿಕೊಳ್ಳುವಂತ ಯಾರು ಇದ್ದೀರಾ?
ಸರ್ ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್ ಪಾಸ್ಟರ್. ಸರ್ ಈಗ 4 ಸಂತತಿಯವರು ಹಿಂತಿರುಗಿ ಬರ್ತಾರೆ, ಕಷ್ಟಗಳನ್ನ ಅನುಭವಿಸ್ತಾರೆ ಎಂಬುದಾಗಿ ಹೇಳುವಾಗ ಹಾ ದೇವರು ಪ್ರಮಾಣ ಪೂರ್ವಕವಾಗಿ ಅವರಿಗೆ ವಾಗ್ದಾನ ಮಾಡಿದ್ರು. ಓಕೆ. ಆದ್ರೂ ಇನ್ನು ಸಂತತಿನೇ ಕಾಣದೇ ಇರೋರಿಗೆ 4 ಸಂತತಿಗಳ ಅನುಭವನ ಮತ್ತೆ ತಿರುಗಿ ಬರ್ತಾರೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದು ಇದು ಎಷ್ಟು ಸಂಭವಿತವಾಗಿದೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಖಂಡಿತವಾಗ್ಲು ಪಾಸ್ಟರ್. ಅಂದ್ರೆ ಅದು ಸಂತತಿ ಇಲ್ಲದವ್ರಿಗೆ ಎಂತಹ ವಾಗ್ದಾನ ದೇವರು ಮಾಡ್ತಾನೆ ಅಂದ್ರೆ ಅದನ್ನು ನಂಬೇಕಾಗಿತ್ತು ಅಲ್ಲ ಅವರು, ಇಂಥ ವಾಗ್ದಾನ ನಮ್ಗೆ ಸಿಗ್ತದೆ ಅಂತಕ್ಕಂಥದ್ದನ್ನ. ಅಸಾಧ್ಯವಾದವುಗಳನ್ನ ಮಾಡುವುದೇ ದೇವರ ಒಂದು ಕೆಲಸವಾಗಿದೆ. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವಂತ ದೇವರು ನಮ್ ದೇವರಾಗಿದ್ದಾರೆ. ಆಮೇನ್ ಆಮೇನ್. ಖಂಡಿತವಾಗ್ಲು. ಒಂದು ಹೇಳಿ ಬದುಕ್ರೆ. ಇನ್ನು ಸ್ವಲ್ಪ ಅದ್ರಲ್ಲಿ ಏನಾಗಿದೆ ಅಂದ್ರೆ ಇವ್ರು ಅವ್ರ ಅನುಭವಕ್ಕೆ ಬಂದಿಲ್ಲ, ಸಂತಾನನೇ ನೋಡಿಲ್ಲ, ಆದ್ರೂ ಅವ್ರು ಮುಂದೆ ಅನುಭವಿಸಿ ಬರ್ತಾರಂತ ಹಿಂತಿರುಗಿ ಕೊಟ್ಟಾಗ ಇದು ಯಾವ ರೀತಿ ನಾವು ಪ್ರಮಾಣ ಪೂರ್ವಕವಾಗಿ ಹಿಂತಿರುಗಿ ನಾವು ಪಡ್ಕೊಳ್ತೀವೋ ಅಥವಾ ನಿಜವಾಗ್ಲೂ ಇದು ನಡೀತದೋ ನಡೆಯಲ್ಲ ಅನ್ನುವಂಥದ್ದು ನಮಗೊಂದು ಆತ್ಮಸಾಕ್ಷಿಗೆ ಒಪ್ಪಿಕೊಳ್ಳಾರ್ದಂತ ಮಾತಾಗಿದೆ ಸರ್. ಖಂಡಿತವಾಗ್ಲು. ಓಕೆ, ಬೇರೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ ಯಾರಾದ್ರೂ? ಥ್ಯಾಂಕ್ ಯು ಪಾಸ್ಟರ್. ಪಾಸ್ಟರ್ ನಿಜ ಸಲ್ಲಕೆರೆ ಅವರು ಅದ್ಭುತವಾಗಿ. ನಿಮಗೆ ಸಬ್ಬತ್ ಸ್ಕೂಲ್ ಬುಕ್ ಸಿಕ್ಕಿದೆ ಅಂತೀರಾ? ಸರ್ ನಮಗೆ ಬಂದಿಲ್ಲ. ಹೌದ್ರಾ? ನಮಗೆ ದೊರಕಿಲ್ಲ. ನಿಮ್ಮ ಇದಕ್ಕೆ ನಿಮ್ಮ ವಾಟ್ಸ್ಆಪ್ಗೆ PDF ಫೈಲ್ ಅಲ್ಲಿ ನಾನು ಕಳಿಸ್ಕೊಡ್ತೀನಿ ಪಾಸ್ಟರ್. ಥ್ಯಾಂಕ್ ಯು ಸರ್. ಹೆಚ್ಚಿನ ಅಧ್ಯಯನ ನೀವು ಮಾಡ್ಬೋದು, ಹೆಚ್ಚಾಗಿ ತಿಳ್ಕೊಳ್ಬಹುದು. ಓಕೆ. ಥ್ಯಾಂಕ್ ಯು. ಶ್ವಾಸ ಉಂಟು, ಆದ್ರೆ ಮುಂದಿನ ಪೀಳಿಗೆನ ಸಂತತಿನ ದೇವರು ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾನಲ್ಲ. ಹೌದು. ಗಣನೀಯಗೆ ತೆಗೆದುಕೊಳ್ಬೇಕಾದ್ದು. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ಓಕೆ, ಬೇರೆ ಏನಾದ್ರು ಪ್ರಶ್ನೆ ಅಥವಾ ನಿಮ್ಮ ಅನಿಸಿಕೆ ಏನಾದ್ರು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರಾ? ಈ ಒಂದು ಸಮಯದಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಓಕೆ, ಯಾವುದೇ ಇಲ್ಲ ಅಂದ ಪಕ್ಷದಲ್ಲಿ ನಾವು ಮುಕ್ತಾಯನ ಮಾಡೋಣ. ದೇವರು ನಮ್ಮನ್ನ ಅದ್ಭುತ ರೀತಿಯಲ್ಲಿ ಆಶೀರ್ವಾದ ಮಾಡಲಿ, ಬಲಪಡಿಸಲಿ. Pastor, yes, some millions of people were the Moses was leading, towards Canaan. Yeah, Some millions of people were there. Israelites were moving to the Canaan, this thing. sure. But hardly, around 600,000 people, with men and women were they could able to reach, I think so. So what was the means? Finally, they lost everything. Means there was no humanity. It's I hope in the eyes of God. Okay. So God, did so much of this thing. My question is, in spite of all this, God's intention was to lead everyone Yes, to of Canaan. course. Yeah, but finally God could not do it. Means Because he could not reach all they those people. disobeyed. All that they came from Egypt, they all Disobedience. ದೇಶದಿಂದ ಅಂದ್ರೆ ಐಗುಪ್ತ ದೇಶದಿಂದ ಬಂದಂತ ಎಲ್ಲರೂ ಸಹ ಏನಾದ್ರು ಅಂದ್ರೆ ಅದೇ disobedience. ಎಸ್ ಆಯ್ತು. ಹೊಸ ಈಗಂದ್ರೆ ನೀವು ಕೇಳ್ತಕ್ಕ ಪ್ರಶ್ನೆ ನಂಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ಅವರು ಕಾನಾನ್ ದೇಶಕ್ಕೆ ಮುಟ್ಟುವಂತವ್ರು ಯಾರು ಅಂತಂದ್ರೆ ಅವರ ಒಂದು ಸಂತತಿಯವರು. ಆ ಸಂತತಿಯವರು ಮಾತ್ರ, ಅಂದ್ರೆ ಅಲ್ಲಿಂದ ಬಂದದ್ದು ಹೊಸ ನ್ಯೂ ಜನರೇಷನ್. ಅಲ್ಲ, ಬಟ್ ಪಾಸ್ಟರ್ ಅಲ್ಲಿ ಏನಂದ್ರೆ ಅದು ಗಾಡ್ಸ್ ಇಂಟೆನ್ಷನ್ ವಾಸ್ ನಾಟ್ ಫುಲ್ಫಿಲ್ಡ್ ದಟ್. ಅಂದ್ರೆ ಇನ್ಫ್ಯಾಕ್ಟ್ ಈ ವಾಂಟೆಡ್ ಟು ಲೀಡ್. ಅಂದ್ರೆ ಈಗೇನ್ ನಡೆದಿದೆ ಅದೇ, ಎವ್ರಿ ಒನ್ ಗಾಡ್ ವಾಂಟ್ಸ್ ಅಸ್ ಟು ಬಿ ಇನ್ ಹೆವನ್, ಇನ್ ದಿ ಕಿಂಗ್ಡಮ್ ಆಫ್ ಗಾಡ್. But how many people we are going to be there? So I think so that is the answer for us. That is our individual, I think. ಹೌದು. ಯಾಕಂತಂದ್ರೆ ಇದು ಆಲ್ರೆಡಿ ಮುಂತಿಳಿಸಲ್ಪಟ್ಟಿದೆ. ಎಷ್ಟು ಜನ ಹೋಗ್ತಾರೆ ಅನ್ನೋದನ್ನು ಬರ್ಬಿಟ್ಟಿದೆ. 1,44,000 ಜನಗಳು ಮಾತ್ರ ಅಲ್ಲಿ ಎಂಟ್ರಿ ಆಗ್ತಾರೆ ಅಂತ. ಅಂದ್ರೆ ಮಿಕ್ದವ್ರ ಗತಿ ಏನಂತಂದ್ರೆ ಈ ರೀತಿಯಾಗಿನೇ ಇಸ್ರಾಯೇಲ್ರ ತರಾನೇ ನಾವು ಸಹ ಅವಿಧೇಯರಾದ ಕಾರಣ. ಸಿಮಿಲಾರಿಟಿ ಖಂಡಿತವಾಗಿ ಈ ಒಂದು ಇಸ್ರಾಯೇಲ್ರ ಬಗ್ಗೆ, ಈ ಒಂದು ಐಗುಪ್ತ ದೇಶದಿಂದ ಕಾನಾನು ಸೇರಿದ್ರ ಬಗ್ಗೆ ಮಧ್ಯದಲ್ಲಿ ನಡೆದಂತ ಘಟನೆಗಳು ಇವು ನಮ್ಮ ಜೀವಿತದ ಘಟನೆಗಳಾಗಿವೆ. ನಾನು ಈ ಒಂದು ಪಾಠನ ನಾನು ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಾಗ್ಲೇನೆ ನಾನು ಹೇಳಿದೆ, ಒಂದು ಪೀಠಿಕೆ ನಾನು ತಗೊಂಡಾಗ್ಲೇನೆ ನಾನು ಹೇಳಿದೆ ಏನಂತ ಅಂತಂದ್ರೆ ಇದು ನಮ್ಮ ಜೀವಿತಗಳಿಗೆ ಇದು ಒಂದು ಸಿಂಬಲ್ ಆಗಿದೆ. ಏನಂತಂದ್ರೆ ನಾವು ಇವಾಗ ಇರೋದು ಎಲ್ಲಿ ಅಂತಂದ್ರೆ ಐಗುಪ್ತ ದೇಶದಲ್ಲಿ ಇದೀವಿ ನಾವು.
ಪರಲೋಕ ಅನ್ನಂತ ಕಾನಾನ್ ದೇಶಕ್ಕೆ ಸೇರ್ಬೇಕು ಅಂತಂದ್ರೆ ನಿಜವಾಗ್ಲೂ ದೇವರಿಗೆ ನಾವು ಒಬಿಡಿಯಂಟ್ ಆಗಿ ವಿಧೇಯರಾಗಿ ನಾವು ಜೀವಿಸಿದಾಗ ಮಾತ್ರ ಆ ಪರಮ ಕಾನಾನ್ ದೇಶವನ್ನ ನಾವು ನೋಡೋದಕ್ ಸಾಧ್ಯ. ಇಲ್ಲ ಅಂದ್ರೆ ಇದೇ ರೀತಿಯಾಗಿ ನಮ್ ಸಂತಾನ ಎಲ್ಲ ಇಲ್ಲೇ ಸತ್ತು ಯಾವ ಸಂತಾನ ನಮ್ಮ ಯಾವ ಜನರೇಷನ್ ಅಲ್ಲಿ ಹೋಗಿ ಸೇರುತ್ತೆ ಅನ್ನೋದು ನಮಗೂ ಗೊತ್ತಾಗೋದಿಲ್ಲ. Yes, yes. That is the answer. Yeah, madam. Thank you. Thank you, Thank you, sister. thank you, sir. Thank you. Thank you, pastor. Thank you. Okay. Okay. Thank you, sister. Thank you, sister. Okay. ಬೇರೆ ಏನಾದ್ರು ಪ್ರಶ್ನೆ ಇಲ್ಲ ಅಂದ್ರೆ ನಾವು ಮುಕ್ತಾಯನ ಮಾಡೋಣ. ಆ ಸಾಕಷ್ಟು ಸಮಯನ ನಾವು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಪ್ರಾರ್ಥನಾ ಮನವಿ ಇಲ್ಲ, ಯಾರಿಗೆ ಏನ್ ಡೌಟ್ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಈ ಪಾಠದ ವಿಚಾರವಾಗಿ ಹಾ. ಇವರು ಸರ್ ಕವಿತಾ ಭಯನು ಓಕೆ ಓಕೆ ಇದೆ ಸರ್ ಎಷ್ಟಿದೆ ಅಷ್ಟು ತಲೆ ಚಿಪ್ ತೆಗ್ದಿದ್ದಾರೆ ಸರ್ ಅವ್ರದ್ದು. ಹಾ 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 ಅದು ಹಾಕ್ಬೇಕಂದ್ರೆ ತುಂಬಾ ಸಮಸ್ಯೆ ಇದೆ ಸರ್. ಅವ್ರು ಮಾತಾಡ್ತಾರ ಅವರು ಮಾತಾಡ್ತಾರ ಆದ್ರೆ ಒಂಥರ ಮೆಂಟ್ಲ್ ತರ ಸ್ಪೀಡ್ ಆಗಿ ಮಾತಾಡೋದು, ಓಕೆ ಸ್ಪೀಡ್ ಮಾತಾಡೋದು, ಆಮೇಲೆ ಒಂದೊಂಥರ ಟೈಮ್ ಚೇಂಜ್ ಆಗಿರುತ್ತಾರೆ ಹಾ 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 ಆತರ. ಓಕೆ ಓಕೆ ಖಂಡಿತವಲ್ಲ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವ್ರು ನಿಮ್ಗೆ ಇವ್ರಿಗಾಗಿ ಪ್ರೇಯರ್ ಮಾಡಿ ಸರ್. ಪ್ರಾರ್ಥನೆ ಸೆಷನ್ ಮುಗಿಲಿ, ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ. ಓಕೆ 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 ಫಸ್ಟ್ ಮಾತಾಡ್ಬೋದಾ ನಾನು? ಹಾ ಮಾತಾಡಿ. ಫಸ್ಟ್ ನನಗೆ ಕಳೆದ 1 ವರ್ಷದಿಂದ ಬರೀ ಸೈತಾಂಶ ಜಾಸ್ತಿ ಇದೆ. ಮೀನ್ಸ್ ಮಾತಾಡಿ ಮಾತಾಡಿ. ಕಳೆದ 1 ಅಕ್ಟೋಬರ್ ಅಲ್ಲಿ ಆಕ್ಸಿಡೆಂಟ್. ಹಲೋ ಹಾ ಹೇಳಿ. ಹೇಳಿ ಕೇಳಿಸ್ತಾ ಇದೆ. ಕಳೆದ ಅಕ್ಟೋಬರ್ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು ನನಗೆ. ಹಾ ಲೆಫ್ಟ್ ಸೈಡ್ ನೋಸ್ ಅಲ್ಲಿ ತುಂಬಾ ಬ್ಲೀಡ್ ಆಯ್ತು. 3 days ಬ್ಲೀಡ್ ಆಗಿತ್ತು. 3 days ಸ್ಟಾಪ್ ಆಗಿರ್ಲಿಲ್ಲ, ಬ್ಲೀಡ್ ಆಗ್ತಾ ಇತ್ತು. ಓಕೆ ತಿರ್ಗಾ ಅದು ಕ್ಲಿಯರ್ ಆಗಿ ತಿರ್ಗಾ 1 year ಇಂದ ಪ್ರಾಬ್ಲಮ್ಸ್ ಜಾಸ್ತಿನೇ ಇತ್ತು. ಹಾ ಮತ್ತೆ ಈಗ 1 week ಇಂದ ಸದ್ಯಕ್ಕೆ ಅಂದ್ರೆ ತಿರ್ಗಾ ಲಾಸ್ಟ್ 2 months ಇಂದನು ನಿಮಗೆ ಫೋನ್ ಮಾಡಿ ಹೇಳಿದೆ ಹಿಂಗೆ ಸಮಸ್ಯೆ ಆಗಿದೆ, ನಮ್ಗೆ ಸೈತಾಂಶ ಜಾಸ್ತಿ ಆಗಿದೆ ಅಂತ ಹೇಳಿದೆ ನಿಮ್ಗೆ. ಅದಾಗ ಈಗ 1 week ಇಂದ ಡೈಲಿ ಪ್ರೇಯರ್ ಅಟೆಂಡ್ ಮಾಡೋದು ಮತ್ತೆ ಎಲ್ಲ ಇದು ಮಾಡೋದ್ರಿಂದ 90% ಎಲ್ಲ ಕ್ಲಿಯರ್ ಆಗಿದೆ ಫಸ್ಟ್. ಆಮೆನ್ ಆಮೆನ್ ಆಮೇಲೆ ಹೇಳೋಣ ಎಲ್ಲರೂ. ಆಮೆನ್ 90% ಯಾವ್ದೇ ತರ ತೊಂದರೆಗಳು ಇವಾಗ ಸೈತಾನ್ Amen. ಮಾಡ್ತಾ ಇದಾರೆ. Amen. ಆಮೆನ್ Amen. Praise God. Yes, Lord. ಖಂಡಿತವಾಗ್ಲು ಇನ್ನು ಹೆಚ್ಚು ನಾವು ಮುಖ್ಯವಾಗಿ ನಾವು ನಂಬಿಕೆ ಬೇಕು ನಮ್ಗೆ. ದೇವರು ನನ್ನ ಗುಣಪಡಿಸ್ತಾನೆ, ನನ್ನ ಮುಟ್ತಾನೆ, ನನ್ನ ಸಮಸ್ಯೆಗಳನ್ನು ದೂರ ಮಾಡ್ತಾನೆ, ನನ್ನ ಎಲ್ಲಾ ನೋವುಗಳನ್ನು ತೆಗೆದಾಕ್ತಾನೆ ಅನ್ನುವಂತ ನಮ್ಮಲ್ಲಿ ಅಚಲವಾದಂತ ನಂಬಿಕೆ ನಮ್ಮಲ್ಲಿ ಯಾವಾಗ ಬರ್ತದೆ ತಾನಾಗೆ ನಾವು ಸ್ವಸ್ಥತೆಯನ್ನ ನಾವು ಹೊಂದ್ಕೊಳ್ತೇವೆ. ಪ್ರಾರ್ಥನೆ ಮಾಡೋರ್ ನಂಬಿಕೆನೂ ಬೇಕು, ಪ್ರಾರ್ಥನೆ ಮಾಡಿಸ್ಕೊಳ್ಳೋರ್ ನಂಬಿಕೆನೂ ಬೇಕು. ಆಮೆನ್. ಇದು ವಾಸಿ ಆಗ್ಬೇಕು ಅಂತಂದ್ರೆ 90% ಕ್ಲಿಯರ್ ಆಗಿದೆ ಫಸ್ಟ್ ಈಗ. ಓಕೆ ಓಕೆ ಖಂಡಿತ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ, ಇನ್ನೂ ಹೆಚ್ಚಾಗಿ ಆರೋಗ್ಯನ ಕೊಡ್ಲಿ. ನಿಮ್ಮ ಸಾಕ್ಷಿ ಅನೇಕರನ್ನ ಬಲಪಡಿಸಿದೆ. ದೇವರು ನಿಮ್ಮನ್ನ ಓಕೆ ಮನವಿಗಳೇನಾದ್ರು ಇದ್ದಂತ ಪಕ್ಷದಲ್ಲಿ ಈ ಸಮಯದಲ್ಲಿ ನಾನು ಕೇಳ್ಕೊತೇನೆ. ಫಸ್ಟ್ ಇನ್ನೂ ಹೆಚ್ಚಾಗಿ ನನಗೆ ಮತ್ತೆ ನಮ್ಮ ಫ್ಯಾಮಿಲಿ ಪ್ರೇಯರ್ ಮಾಡಿ ಫಸ್ಟ್. ಎಸ್ ಎಸ್ ಖಂಡಿತವಾಗ್ಲು. ನಿಮಗೆ ಪ್ರೀತಿ ಎಸ್ಪಿ ಅಂತ ಅವ್ರು ಏನಾಗಿ ಪ್ರೀತಿನಾ? ಸಿಸ್ಟರ್. Pastor, pray for my mother, Mallava, and my mother-in-law sister, Sushila. Sushila, yes. She has some kidney problem, most probably. Okay. Today we have been for the hospital. We are suspecting some kidney thing. Okay. So Sushila, just pray for my mother-in-law sister Sushila and my mother Mallava. Sure. Yeah. Thank you. ಪಾಸ್ಟರ್ ಸಂಡೇ ಎಕ್ಸಾಮ್ ಬರೀತಕ್ಕಂತ ಎಲ್ಲಾ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ ಓಕೆ ಮನವಿಗಳನ್ನ ನಾನು ಹಾಕ್ತೇನೆ. ಒಂದ್ ವೇಳೆ ನಿಮ್ಮ ಹೆಸರು ಇಲ್ಲ ಅಂದ್ರೆ ನೀವು ಆ ಹೆಸರು ಇಲ್ಲ ಅನ್ನೋ ನೋಡ್ಕೊಳ್ಳಿ. ಅದನ್ನ ನೀವು ಹೆಸರು ಯಾರಾದ್ರೂ ಇಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಮನವಿಗಳನ್ನ ನಾನು ಅದನ್ನ ನೆಕ್ಸ್ಟ್ ಸ್ಕ್ರೀನ್ ಮೇಲೆ ಬಂದಿದೆ. ಸ್ಕ್ರೀನ್ ಬಂದಿದೆ ನೋಡಿ. ಸ್ಕ್ರೀನ್ ಮೇಲೆ ನಾನು ಇದನ್ನ ಡಿಸ್ಪ್ಲೇ ಮಾಡಿದ್ದೀನಿ. Pastor, one correction ಇದೆ ಅಲ್ಲಿ. Okay. Yeah, that's Mallava, not Mallappa. Fourth one. Mallava Tangava. That is Mallava and Tangava. That is my mother and mother-in-law. Okay. Press Susila. Yeah, she is my mother-in-law sister. Okay. We'll correct. Susila is right now she's suffering from some kidney thing. Yeah. Okay. So just pray for her too. ಫಸ್ಟ್ ನಮ್ದಿಲ್ಲ. ಹೇಳಿ ಬ್ರದರ್. ಪೃಥ್ವಿರಾಜ್. ಅಲ್ಲಿ ಯಾರ ಹೆಸರು ಇಲ್ಲ ಅದನ್ನ ನಾವಿಲ್ಲಿ ಬರ್ಕೊಳ್ತಾ ಇದೀವಿ. ಓಕೆ ಬೇರೆ ಏನಾದ್ರು ಮನವಿ ಇದೆ ಅಂತೀರಾ? ಗುಡ್ ಈವ್ನಿಂಗ್ ಪಾಸ್ಟರ್. ಚಾರ್ಟ್ ಅಲ್ಲಿ ಇದೆ ನೋಡ್ರಿ.
ಅಷ್ಟ್ರೆ ಓಕೆ, ನಿಮ್ಮ ಹೆಸರು ಇದೆಯಲ್ಲ ಚಾಟ್ ಅಲ್ಲಿ ಅಷ್ಟ್ರೆ ಚಾರ್ಟ್ ಅಲ್ಲಿ ಇದೆ ನೋಡ್ರಿ ಹೆಸರು. ಚಾಟ್ ಬಾಕ್ಸ್. ಗುಡ್ ಈವ್ನಿಂಗ್ ಅಷ್ಟ್ರೆ. ಸುಮಿತ್ ಹಾ. ಆರೋಗ್ಯಕ್ಕಾಗಿ. ಪಾಸ್ಟ್ರೆ ನಮ್ ಕುಟುಂಬಕ್ಕಾಗಿ ಆಮೇಲೆ ಸಭೆ ಸ್ಥಾಪನೆಗಾಗಿ. HD ಕೋಟೆ. ಓಕೆ, HD ಕೋಟೆ. ಸಹೋದರಿ ಲೀಲಾ ಬಸವರಾಜ್. ಹಲೋ ಸರ್. ಎಸ್ ಸರ್, ನನ್ನ ಆರೋಗ್ಯ ಸರಿಯಾಗಿದೆ ಸರ್. ಓಕೆ, ದೇವನಾಮ ಸ್ತೋತ್ರ. ಸಿಸ್ಟರ್ ಮಾಲಾ ಮಾರ್ಟಿನ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದು 14ನೇ ರಿಕ್ವೆಸ್ಟ್ ಅಲ್ಲಿ ಹೆಸರು ಇದೆ. ದೇವರ ಕೃತಜ್ಞತೆಯನ್ನು ಸಲ್ಲಿಸೋಣ. ಹೌದು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಪ್ರೇಮ ಮತ್ತು ತುಳಸಮ್ಮ ಅವರಿಬ್ಬರಿಗೆ ಮಾನಸಿಕ ತೊಂದರೆಗೆ ಪ್ರಾರ್ಥನೆ. ಓಕೆ, ಪ್ರೇಮ ಮತ್ತು ತುಳಸಮ್ಮ ಅವ್ರ ಮಾನಸಿಕ ಪ್ರಾರ್ಥನೆ ಮಾಡಿ ಪಾಸ್ಟರ್. ಓಕೆ, ಬೆಳಗ್ಗೆ ಸಂಜೆ ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ದಯವಿಟ್ಟು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ ಓಕೆ. ಮತ್ತೆ ಇನ್ನೊಂದು, ಜಪಾನ್ ನಲ್ಲಿ ಮೊನ್ನೆ ಬೆಳಗ್ಗೆ ಜಪಾನ್ ನಲ್ಲಿ 6.0 ತೀವ್ರತೆ ಭೂಕಂಪ ಸಂಭವಿಸಿದೆ. ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಒಬ್ರು ಮನವಿ ಕೊಟ್ಟಿದ್ದಾರೆ, ಸ್ಟೀವನ್ ಅವರು. ಜಪಾನ್ ನಲ್ಲಿ ಭೂಕಂಪ ಆಗಿದೆ, ಅದಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನ ಮಾಡೋಣ. ಮತ್ತು ಇನ್ನೊಂದು ಸ್ತೋತ್ರ ಸಲ್ಲಿಸ್ಬೇಕು ಪಾಸ್ಟ್ರೆ. ನಿನ್ನೆ ನೀವು ರಿಕ್ವೆಸ್ಟ್ ಕೊಟ್ಟಿದ್ರಿ ಬೆನ್ನು ನೋವು ಅಂತ. ಸೊ ಬೆನ್ನು ನೋವು ಮತ್ತೆ ತುಂಬಾ ಓಕೆ, ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ನಿನ್ನೆ ಪಾಸ್ಟ್ರು ಎಲ್ಲರಿಗೂ ಒಂದು ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟಿದ್ರು. ಅವ್ರು ನಿನ್ನೆ ದಿನದಲ್ಲಿ ಬಹಳ ಸಮಸ್ಯೆ ಆಗಿತ್ತು ಅವರಿಗೆ. ಏನಂತಂದ್ರೆ ಸ್ಟೊಮಕ್ ಪೇನ್ ಮತ್ತೆ ಬ್ಯಾಕ್ ಪೇನ್ ಎರಡೂ ಆಗಿತ್ತು. ನಾವೆಲ್ಲರೂ ಬಹಳ ಆತಂಕ ಪಟ್ಟಿದ್ವಿ, ಏನೋ ಕಿಡ್ನಿದ್ ಏನೋ ಸಮಸ್ಯೆ ಆಗಿರ್ಬೋದು ಅಂತ. ಇವತ್ತು ಹಾಸ್ಪಿಟಲ್ ಅಲ್ಲಿ ಎಲ್ಲ ಬ್ಲಡ್ ಚೆಕ್ಅಪ್ ಇಂದ ಹಿಡಿದು ಸ್ಕ್ಯಾನ್ ಇಂದ ಹಿಡಿದು ಎಲ್ಲಾ ಮಾಡ್ಸಿದ್ವಿ. ಆದ್ರೆ ಪಾಸ್ಟರ್ ಏನೂ ಇಲ್ಲ. ಇದು ದೇವರಿಗೆ ಸ್ತೋತ್ರ. ಎಲ್ಲರವಾಗಿ ಪ್ರಾರ್ಥನೆ ಮಾಡಿದ್ರೆ ತಮ್ಮೆಲ್ಲರಿಗೂ ನಾನು ವಂದನೆಯನ್ನು ಹೇಳ್ತೇನೆ. ಪಾಸ್ಟರ್ಗೆ ಏನೂ ಇಲ್ಲ, ನಾರ್ಮಲ್ ಆಗಿದ್ದಾರೆ ಅನ್ನೋದೊಂದು ರಿಪೋರ್ಟ್ ಬಂದಿದೆ. ಥ್ಯಾಂಕ್ ಯು. ನೀವು ನಂಬ್ತಿರೋ ಬಿಡ್ತಿರೋ, ನಿನ್ನೆ ನನಗೆ ಕೂತ್ಕೊಳಕ್ ಆಗ್ತಾ ಇಲ್ಲ, ಆದ್ರೂ ನಾನು ಕೂತಿದ್ದೆ. ನೋವಿತ್ತು. ದೇವರು ಪ್ರಾರ್ಥನೆ ಕೇಳ್ತಾರೆ. ದೇವರು ನಿಮ್ ಪ್ರಾರ್ಥನೆ ಮಾಡಿದಂತ ಎಲ್ಲರಿಗೂ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ದೇವರು ಒಂದೇ ಕ್ಷಣದಲ್ಲಿ ಒಂದು ರಾತ್ರಿಯಲ್ಲಿ ಗುಣಪಡಿಸಿದ್ದಾರೆ. ಇದು ಅದ್ಭುತವಾದಂತಹ ಆಶೀರ್ವಾದ. ಓಕೆ, ನಾವು ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಬೇರೆ ಏನಾದ್ರು ಮನವಿ ಏನಾದ್ರು ಇದೆಯಂತೀರಾ? ಹಲೋ ಪಾಸ್ಟ್ರೆ, ಗುಡ್ ಈವ್ನಿಂಗ್ ಪಾಸ್ಟ್ರೆ. ಗುಡ್ ಈವ್ನಿಂಗ್ ಸಿಸ್ಟರ್. ನಾಳೆ ಮಮತಾ ಮನೋಹರ್ ಅಂತೇಳಿ ಒಂದ್ ಬ್ಯಾಪ್ಟಿಸಮ್ ಇದೆ ಸರ್, ಬೀದರ್ ಚರ್ಚ್ ಅಲ್ಲಿ. ಮಮತಾ ಮನೋಹರ್ ಓಕೆ, ಬ್ಯಾಪ್ಟಿಸಮ್ ಇದೆ ಸರ್, ಬೀದರ್ ಚರ್ಚ್ ಅಲ್ಲಿ. ಮಮತಾ ಮನೋಹರ್ ಅಂತ ಹೇಳಿ ಓಕೆ, ನಾಳೆ ಬ್ಯಾಪ್ಟಿಸಮ್ ಇದೆ ಪಾಸ್ಟ್ರೆ. ಅದಕ್ಕೋಸ್ಕರ ಪ್ರಾರ್ಥನೆ. ದಯವಿಟ್ಟು ಪ್ರೇಯರ್ ರಿಕ್ವೆಸ್ಟ್. ಪಾಸ್ಟರ್ ಶಿವರಾಜ್ ಜಾಂತೆ ಅವರು. ನಮಸ್ಕಾರ ಪಾಸ್ಟ್ರೆ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಪಾಸ್ಟ್ರೆ? ನಾವಿಲ್ಲಿ ಹೈದರಾಬಾದ್ ಅಂತಕ್ಕಂತ ಮಗಳಿಗೆ ಬರ್ತ್ಡೇ ಆಕಿಗೆ ಪ್ರಾರ್ಥನೆ ಮಾಡ್ಬೇಕು. ಮಮತಾ ಮೊಮ್ಮಗಳು ಅವಳು ರೈಚಲ್ 12 ವರ್ಷ ಮುಗೀತು. ಓಕೆ, ರೇಚಲ್. ಎಸ್, ನನ್ಗೆ ಹುಷಾರಿರ್ಲಿಲ್ಲ, ಈಗ ಹುಷಾರಾಗಿದ್ದೀನಿ. ಈಗ ಮಗನಿಗೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ, ಪ್ರಬುದ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ರೇಚಲ್ಗೋಸ್ಕರವಾಗಿ ಬರ್ತಾರೆ, ಮಗಳು ಬರ್ತಾರೆ, ಅದಕ್ಕೋಸ್ಕರವಾಗಿ. ಮತ್ತು ಜಯಮ್ಮ, ಜ್ಯೋತಿ, ಸೋನಾ ಅವ್ರಿಗಾಗಿ. ಓಕೆ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಪ್ರಾರ್ಥಿಸೋಣ. ದೇವರು ಅದ್ಭುತವಾಗಿ. ಗುಡ್ ಈವ್ನಿಂಗ್ ಸಿಸ್ಟರ್. ಕವಿತಾಬಾಯಿ ರಾಜುನೆಗೋಸ್ಕರ ಪ್ರಾರ್ಥನೆ ಮಾಡಿ ಪ್ರಶ್ನೆ. ಓಕೆ, ಪವಿತ್ರ ರಾಜು. ಕವಿತಾಬಾಯಿ ಅವರು, ಅವ್ರ ಕುಟುಂಬ. ಕವಿತಾಬಾಯಿ ರಾಜು ನಾಯ್ಕ್. ಓಕೆ, ರಾಜು ನಾಯ್ಕ್. ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸಿಸ್ಟರ್. ಸರ್, ಬ್ಯಾಪ್ಟಿಸಮ್ಗಾಗಿ ಪ್ರಾರ್ಥನೆ ಮಾಡಿ ಸರ್. ಓಕೆ, ಅವ್ರ ದೀಕ್ಷಾ ಸ್ಥಾನ ತೆಗೆದುಕೊಳ್ಬೇಕು. ಸಿಸ್ಟರ್ ವಲ್ಲಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಓಕೆ ಸರ್, ಚೇತನ್ ಕಾಲ್ನೋಸ್ಕರ.
ಚೇತನ್ ಕಾಲ್ ನೋವು ಓಕೆ. ಪ್ರಾರ್ಥನೆ ಈಗ ನಮ್ಮ ಮಧ್ಯದಲ್ಲಿ ಸಹೋದರಿ ಅಮ್ರೋಹಿ ಅವರು ಪ್ರಾರ್ಥನೆ ಮಾಡ್ತಾರೆ. ಆಶೀರ್ವಾದ ವಚನವನ್ನ ಕೊಡೋಣ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆಯನ್ನ ಮಾಡೋಣ. ಈ ಮನವಿಗಳಿಗೋಸ್ಕರವಾಗಿ ಕೊನೆಯದಾಗಿ ವಿಶೇಷ ಪ್ರಾರ್ಥನೆ ಮಾಡ್ತೀವಿ. ಇಲ್ಲಿರುವಂತ ಹೆಸರುಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿ. ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮಹಾಪ್ರೀತಿ ಸಾಗರನಾದಂತ ನನ್ನ ಸ್ವರ್ಗೀಯ ತಂದೆಯಾದಂತ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ಸ್ವಾಮಿ ಸಬ್ಬತ್ ದಿನದ ಪ್ರಾರಂಭದಲ್ಲಿ ನಾವೆಲ್ಲರೂ ಚಿಕ್ಕ ಹಿಂಡಾಗಿ ಸೇರಿ ಸ್ವಾಮಿ ನಿನ್ನ ವಾಕ್ಯವನ್ನು ಕಲೀಲಿಕ್ಕಾಗುವಂತೆ, ನಿನ್ನ ಒಂದು ಸ್ವಾಮಿ ಗುಣಗಾನವನ್ನು ಮಾಡ್ಲಿಕ್ಕಾಗುವಂತೆ ನಮ್ಮನ್ನು ಇಲ್ಲಿ ತಂದು ಸೇರಿಸಿದ್ದೀಯ ರಾಜ. ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುವವರಾಗಿದ್ದೇವೆ ತಂದೆಯೇ. ಅಪ್ಪ, ಈ ಒಂದು ಸಬ್ಬತ್ ದಿನದಲ್ಲಿ ಸ್ವಾಮಿ ನಾವು ಕಲಿತಂತ ಪ್ರತಿಯೊಂದೊಂದು ಪಾಠಗಳನ್ನು ಸ್ವಾಮಿ ನೀನು ಆಶೀರ್ವದಿಸು, ಬಲಪಡಿಸು ರಾಜ. ಅಪ್ಪ, ನಾವೊಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಟ್ಟು ಬಿಡದೆ ಸ್ವಾಮಿ ವಾಕ್ಯಗಳನ್ನು ಅಂಗೀಕಾರ ಮಾಡಿಕೊಂಡು ಸ್ವಾಮಿ ವಾಕ್ಯದ ಪ್ರಕಾರವಾಗಿ ಸ್ವಾಮಿ ನಾವು ಜೀವಿಸ್ಲಿಕ್ಕೆ ಆಗುವಂತೆ ನಿನ್ನ ಆಶೀರ್ವಾದದಿಂದ ತುಂಬಿಸಿ ನಡ್ಸಪ್ಪ ತಂದೆಯೇ. ಅಪ್ಪ, ನಮ್ಮ ಎಲ್ಲ ಸ್ವಾಮಿ ಕಷ್ಟ, ನೋವು, ಚಿಂತೆ, ದುಃಖ, ಬಾಧೆಗಳಲ್ಲಿ ಸ್ವಾಮಿ ನೀನು ನಮ್ಮ ಜೊತೆಗಾರನಾಗಿದ್ದುಕೊಂಡು ಸ್ವಾಮಿ ಪ್ರತಿಯೊಂದೊಂದು ಕ್ಷಣದಲ್ಲಿ ನಮಗೆ ಬೇಕಾದದ್ದನ್ನು ಒದಗಿಸಿ ಕೊಡುತ್ತಾ ಸ್ವಾಮಿ ನೀನು ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟಂತ ದೇವರು ನೀನಾಗಿದೆಯಾ ರಾಜ. ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುವವಳಾಗಿದೆ ತಂದೆ. ಹೌದು ಸ್ವಾಮಿ, ಈ ಒಂದು ಪ್ರಾರ್ಥನಾ ವಿಜ್ಞಾಪನೆಗಳಿಗೋಸ್ಕರವಾಗಿ ಸ್ವಾಮಿ ನಿಮ್ಮಲ್ಲಿ ಪ್ರಾರ್ಥಿಸುವವರಾಗಿದೆ ತಂದೆ. ಅದೆಲ್ಲದಕ್ಕೂ ಮುಂಚಿತವಾಗಿ ಸ್ವಾಮಿ ನಾವು ನಮ್ಮನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ನಾವು ಒಪ್ಪಿಸಿಕೊಡುತ್ತಾ ಇದ್ದೇವೆ ತಂದೆ. ನಮ್ಮ ಎಲ್ಲಾ ಪಾಪಗಳನ್ನು ನಿನ್ನ ಕ್ಷಮಿಸಿ ಸ್ವಾಮಿ ನಿನ್ನ ಪರಿಶುದ್ಧವಾದಂತ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ನಡೆಸುತ್ತಾ ಇದ್ದೇನೆ ತಂದೆ. ಅಪ್ಪ ತಂದೆ ಸ್ವಾಮಿ ಕೃಷ್ಣ ನಾಯಕ್ಕೋಸ್ಕರವಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ ತಂದೆ. ಮಗನು ಅನೇಕ ವರ್ಷಗಳಿಂದ ಸ್ವಾಮಿ ಆತನು ಸ್ವಾಮಿ ಅನಾರೋಗ್ಯದಲ್ಲಿ ಬಿದ್ದಿರುವಾಗ ತಂದೆ ಸ್ವಾಮಿ ನೀನು ಆ ಮಗನನ್ನು ಅರಿತಂತ ದೇವರಾಗಿದ್ದೀಯ ತಂದೆ. ಸ್ವಾಮಿ ನೀವು ಅವರನ್ನು ಮುಟ್ಟುವಂತ ದೇವರಾಗಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುವವಳಾಗಿದ್ದೇನೆ ತಂದೆ. ನಿಮ್ಮ ಪರಿಶುದ್ಧವಾದಂತಹ ಹಸ್ತವನ್ನು ಸ್ವಾಮಿ ನೀವು ಅವ್ರ ಮೇಲೆ ಚಾಚಿ ಸ್ವಸ್ಥಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ ತಂದೆ. ಮತ್ತು ಸ್ವಾಮಿ ಯಶ್ರಾಜ್ಗೋಸ್ಕರವಾಗಿ, ಕೆರೆನಾಗೋಸ್ಕರವಾಗಿ ಮತ್ತು ಅಂಶರಾಜ್ ಅವ್ರಿಗೋಸ್ಕರವಾಗಿ ಬೇಡಿಕೊಳ್ಳುತ್ತೇನೆ. ಮಕ್ಕಳನ್ನು ನಿನ್ನ ಆಶೀರ್ವದಿಸು. ಪ್ರತಿ ದಿನವೂ ಸ್ವಾಮಿ ಮಕ್ಕಳು ನಿನಗೆ ಪ್ರಾರ್ಥನೆಯನ್ನು ಸಲ್ಲಿಸುವವರಾಗ್ಲಿಕ್ಕಾಗುವಂತೆ ನಿನ್ನ ಅವ್ರನ್ನ ಆಶೀರ್ವದಿಸಪ್ಪ. ದಿನದಿಂದ ದಿನಕ್ಕೆ ಸ್ವಾಮಿ ನಿನ್ನ ಒಂದು ವಾಕ್ಯದಲ್ಲಿ ಮಕ್ಕಳು ಬೆಳಿಲಿಕ್ಕಾಗುವಂತೆ ನೀನು ಅವ್ರನ್ನ ಆಶೀರ್ವದಿಸು ತಂದೆ. ಅಪ್ಪ ತಂದೆ, ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದನ್ನು ಅವರು ತಿಳಿದುಕೊಂಡು ಬಾಳ್ಲಿಕ್ಕಾಗುವಂತೆ ನೀನು ಅವ್ರನ್ನ ಆಶೀರ್ವದಿಸಿ ಬಲಪಡಿಸಿ ನಡೆಸಪ್ಪ. ಅವರನ್ನು ಆರೋಗ್ಯದಿಂದಲೂ ಭಾಗ್ಯದಿಂದಲೂ ಕೂಡಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ ತಂದೆ. ಸುರೇಶ್ ಅವರ ಆರೋಗ್ಯಕ್ಕೋಸ್ಕರವಾಗಿ ಬೇಡಿಕೊಳ್ಳುತ್ತೇನೆ ತಂದೆ. ಅವ್ರನ್ನ ಆಶೀರ್ವದಿಸು, ಬಲಪಡಿಸು. ಅನೇಕರಿಗೆ ಸ್ವಾಮಿ ಅವರು ವಾಕ್ಯವನ್ನು ಹೇಳ್ತಾ ಇರುವಾಗ ಅವರನ್ನು ಬಲಪಡಿಸಿ ನೀನ್ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ ತಂದೆ. ಮತ್ತು ಸ್ವಾಮಿ ಚೇತನ್ಗೋಸ್ಕರವಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಮಗನು ಕಾಲು ನೋವಿನಿಂದ ನರಳ್ತಾ ಇರುವಾಗ ತಂದೆ ಮಗನನ್ನು ಆಶೀರ್ವದಿಸು, ಮುಟ್ಟು ಸ್ವಸ್ಥಪಡಿಸಬೇಕೆಂಬುದಾಗಿ ನನ್ನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ ತಂದೆ. ಮತ್ತು ಸ್ವಾಮಿ ರಿಚಿ ಅರ್ನಾಲ್ಡ್ಗೋಸ್ಕರವಾಗಿ ಬೇಡಿಕೊಳ್ಳುತ್ತೇನೆ. ಬರೆಯುವಂತ ಪರೀಕ್ಷೆಯನ್ನು ನೀನು ಆಶೀರ್ವದಿಸಪ್ಪ ತಂದೆ. ಬೇಕಾದಂತ ಜ್ಞಾನವನ್ನು, ತಿಳುವಳಿಕೆಯನ್ನು, ಜ್ಞಾಪಕ ಶಕ್ತಿಯನ್ನು ಸ್ವಾಮಿ ನೀನು ಆ ಮಗನಿಗೆ ಅನುಗ್ರಹಿಸಿ ಕೊಟ್ಟು ಕಾಯ್ದು ಕಾಪಾಡಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ ತಂದೆ. ಸುಜಾತಗೋಸ್ಕರವಾಗಿ, ಪೈಟಿಗೋಸ್ಕರವಾಗಿ ಮತ್ತು ಮೌಲ್ಯಗ ಆರೋಗ್ಯಕ್ಕೋಸ್ಕರವಾಗಿ ಬೇಡಿಕೊಳ್ಳುತ್ತೇನೆ ತಂದೆ. ನೀನು ಅವ್ರನ್ನ ಆಶೀರ್ವದಿಸು, ಬಲಪಡಿಸು ರಾಜ. ನಿನ್ನ ಗಾಯವುಳ್ಳ ಹಸ್ತವನ್ನು ಮಕ್ಕಳ ಮೇಲೆ ಚಾಚಿ ಬೇಕಾದಂತ ಆರೋಗ್ಯವನ್ನು, ಭಾಗ್ಯವನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಸ್ವಾಮಿ ವೆಂಕಟಲಕ್ಷ್ಮಿ ಅವ್ರಿಗೋಸ್ಕರವಾಗಿ ಬೇಡಿಕೊಳ್ಳುತ್ತೇನೆ. ಮತ್ತು ಲೋಕೇಶ್ ಅವರ ಕಾಲು ನೋವುಗೋಸ್ಕರವಾಗಿ ಬೇಡಿಕೊಳ್ಳುತ್ತೇನೆ ತಂದೆ. ಪ್ರತಿ ದಿನವೂ ಸ್ವಾಮಿ ಅವರು ತಮ್ಮ ವಿಜ್ಞಾಪನೆಗಳನ್ನು ನಿನ್ನಲ್ಲಿ ಬೇಡುತ್ತಾ ಇರುವಾಗ ತಂದೆ ಮಗನಿಗೆ ಬೇಕಾದಂತ ಆರೋಗ್ಯವನ್ನು, ಭಾಗ್ಯವನ್ನು ನಿನ್ನ ಅನುಗ್ರಹಿಸಿ ಕೊಡಪ್ಪ. ನಿನ್ನ ಹಸ್ತವನ್ನು ಸ್ವಾಮಿ ಮಗನ ಕಾಲುಗಳನ್ನು ಮುಟ್ಟಿ ಸ್ವಾಮಿ ಅದಕ್ಕೆ ಆರೋಗ್ಯವನ್ನು ಕೊಡ್ಲಿಕ್ಕೆ ಆಗುವಂತೆ ನಿನ್ನ ಆಶೀರ್ವದಿಸಿ ನಡೆಸಪ್ಪ ತಂದೆ. ಮತ್ತು ಸ್ವಾಮಿ ರಾಹುಲ್ಗೋಸ್ಕರವಾಗಿ ಬೇಡಿಕೊಳ್ಳುತ್ತೇನೆ. ಮಗನ ಒಂದು ದೀಕ್ಷಾ ಸ್ಥಾನದ ವಿಚಾರದಲ್ಲಿ ನಿನ್ನ ಕೃಪೆ ಇರಲಿ ತಂದೆ. ಸ್ವಾಮಿ ಮಗನು ಸ್ವಾಮಿ ಮನಸಾಂತರಗೊಂಡು ನಿನ್ನಲ್ಲಿ ಸ್ವಾಮಿ ಮಗನು ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡು ನಿನಗಾಗಿ ಜೀವಿಸುವಂತೆ ನಡೆಸಪ್ಪ ತಂದೆ. ಮಗನಿಗೆ ಬೇಕಾದಂತ ಕೆಲಸವನ್ನು ಸ್ವಾಮಿ ನೀನು ಅನುಗ್ರಹಿಸಿಕೊಟ್ಟು ಕಾಯ್ದು ಕಾಪಾಡಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ ತಂದೆ. ರಾಹುಲ್ಗೋಸ್ಕರವಾಗಿ ಬೇಡಿಕೊಳ್ಳುತ್ತೇನೆ ತಂದೆ. ಅವ್ರ ಕೆಲಸಕ್ಕಾಗಿ ಮತ್ತು ದೀಕ್ಷಾ ಸ್ಥಾನಕ್ಕಾಗಿ ಈಗ ತಾನೇ ಬೇಡಿದೆ ತಂದೆ. ಮಗನನ್ನು ಆಶ್ರಿಸು, ಬಲಪಡಿಸು ತಂದೆ. ಮತ್ತು ಸ್ವಾಮಿ ಅನನ್ಯಕ್ಕೋಸ್ಕರವಾಗಿ ಬೇಡಿಕೊಳ್ಳುತ್ತೇನೆ. ಅವರ ಆರೋಗ್ಯಕ್ಕಾಗಿ ಬೇಡಿಕೊಳ್ಳುತ್ತೇನೆ. ಮಮತಾ ಅವರ ಕುಟುಂಬಕ್ಕೋಸ್ಕರವಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ ತಂದೆ. ಮಾಲಾ ಮಾರ್ಟಿನ್ ಅವರ ಅನಾರೋಗ್ಯಕ್ಕಾಗಿ ಬೇಡಿಕೊಂಡಿದ್ದೆವು. ಈ ದಿನದಲ್ಲಿ ಮಗಳು ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ತಂದೆ. ಮತ್ತು ಸ್ವಾಮಿ ಮಹೇಶ್ವರಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ನನಗೋಸ್ಕರವಾಗಿ, ನನ್ನ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿದ್ದಾರೆ ತಂದೆ. ಕುಟುಂಬದ ಒಡೆಯನು, ಯಜಮಾನನು ನೀನಾಗಿದ್ದುಕೊಂಡು ಎಲ್ಲವನ್ನು ಸ್ವಾಮಿ ನೀನು ನಿನ್ನ ಹತೋಟಿಯಲ್ಲಿ ತೆಗೆದುಕೊಂಡು ಕುಟುಂಬವನ್ನು ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ ತಂದೆ. ಅನಿಲ್ ಕುಮಾರ್ ಅವ್ರಿಗೋಸ್ಕರವಾಗಿ
ಬಹಳ ಸಂಗಾತಿಗೋಸ್ಕರವಾಗಿ ಬೇಡಿಕೊಂಡಿದ್ದಾರೆ ತಂದೆ, ಮತ್ತು ಮನೆಯ ಒಂದು ವಿಚಾರದಲ್ಲಿ ಅವರು ಬೇಡಿಕೊಂಡಿದ್ದಾರೆ ತಂದೆ. ಅಪ್ಪ, ಮನೆಯ ವಿಚಾರದಲ್ಲಿ ನಿನ್ನ ಕೃಪೆ ಇರಲಿ ತಂದೆ. ನೀನು ಸ್ವಾಮಿ ಎಲ್ಲವನ್ನು ಕೊಡುವಂತ ದೇವರಾಗಿದ್ದೀಯ, ನಿನಗೆ ಸ್ತೋತ್ರ ಅಪ್ಪ ತಂದೆ. ಅಪ್ಪ, ಅಷ್ಟು ಸುರೇಂದ್ರ ಅವ್ರಿಗೋಸ್ಕರವಾಗಿ ನಿನ್ನೆ ದಿನದಲ್ಲಿ ನಾವು ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಯನ್ನು ಸಲ್ಲಿಸಿರುವಾಗ ಇಂದು ಸ್ವಾಮಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಅವರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೊಟ್ಟಿದೆಯಾ ತಂದೆ. ಎಲ್ಲಾ ರಿಪೋರ್ಟ್ ನೆಗೆಟಿವ್ ಆಗಿ ಬರ್ಲಿಕ್ಕಾಗುವಂತೆ ಮಾಡಿದೆಯಾ ರಾಜ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ತಂದೆ. ಮಹಿಳೆಯರ ಒಂದು ಸುರಕ್ಷತೆಗಾಗಿ ಬೇಡಿಕೊಳ್ಳಿರಿ ಎಂಬುದಾಗಿ ಬೇಡಿದೆಯಾ ಸ್ವಾಮಿ. ಚೀನಾದಲ್ಲಿ ನಡೀತಿರುವಂತ ಭೂಕಂಪಕ್ಕೋಸ್ಕರವಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇನೆ ತಂದೆ. ಅಪ್ಪ, ಈ ಒಂದು ಕೊನೆಯ ದಿನಮಾನಗಳಲ್ಲಿ ನಡೆತಿರುವಂತ ಎಲ್ಲಾ ಈ ಒಂದು ಘಟನೆಗಳನ್ನು ನಾವು ನೆನೆಸಿಕೊಂಡು ತಂದೆ, ನಿನಗೆ ಸ್ವಾಮಿ ನಾವು ಇದೇರಾಗ್ಲಿಕ್ಕಾಗುವಂತೆ ನೀನು ಆಶೀರ್ವದಿಸಿ ನಡ್ಸಪ್ಪ ತಂದೆ. ಸುಮಿತ್ ಆರೋಗ್ಯಕ್ಕೋಸ್ಕರವಾಗಿ ಬೇಡಿಕೊಳ್ಳುತ್ತೇನೆ ತಂದೆ. ಸುಮಿತ್ನ ಆಶೀರ್ವದಿಸು, ಬಲಪಡಿಸು ರಾಜ. ಆರೋಗ್ಯಕ್ಕಾಗಿ ಯಾರ್ಯಾರು ಸ್ವಾಮಿ ನಿನ್ನನ್ನು ಬೇಡಿಕೊಂಡಿದ್ದಾರೋ, ನಿನ್ನ ಗಾಯವುಳ್ಳ ಹಸ್ತವನ್ನು ಅವರೆಲ್ಲರ ಮೇಲೆ ಚಾಚಿ ನೀನು ಸ್ವಾಮಿ ಸ್ವಸ್ಥತೆಯನ್ನು ಕೊಡ್ಬೇಕೆಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಮತ್ತೊಂದು ಆವರ್ತಿ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ನಮ್ಮೊಂದಿಗೆ ಸ್ವಾಮಿ ನಿನ್ನಿದ್ದು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಆಮೇನ್. ಪರಲೋಕ ನಮ್ಮ ತಂದೆ, ನಿನ್ನ ನಾಮ ಪರಿಶೀಲಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನ ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವೂ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮನ ಹನ್ನೆತೆ ಐಕ್ಯತೆ ಸಹವಾಸವು ತಲೆಬಾಗಿರ್ತಕ್ಕಂಥ ನಮ್ಮೆಲ್ಲರ ಸಂಗಡ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ನಿನ್ನ ಆಶೀರ್ವಾದವು ಇಂದು ಎಂದು ನಿರಂತರವಾಗಿರಲಿ ಸ್ವಾಮಿ. ಆಮೇನ್.